ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವೆಲ್ಲರೂ ಆಗಮಿಸಿದ್ದೀವಿ. ಓದು ಹೌದೆನಿಸಿಕೊಳ್ಳುವಂತೆ ಓದು ಎಂಬ ಪ್ರೇರಣಾದಾಯಕ ವಿಷಯದ ಕುರಿತು ತಮ್ಮೆಲ್ಲರನ್ನು ಉದ್ದೇಶಿಸಿ ಹಾಗೆ ನನ್ನನ್ನು ಸೇರಿಸಿ ಉದ್ದೇಶಿಸಿ ಎನ್ ಪಾಟೀಲ್ ಸರ್ ಅವರು ತನ್ನ 18 ವರ್ಷದ ಅಮೂಲ್ಯ ಎಕ್ಸ್ಪೀರಿಯನ್ಸ್ ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಬೇಕೆಂದು ಎನ್ ಪಾಟೀಲ್ ಸರ್ ಅವರಿಗೆ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಇಂದಿನ ಈ ಸುಂದರ ಕಾರ್ಯಕ್ರಮ ಜ್ಞಾನವಂದನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತ ಡಾಕ್ಟರ್ SR ಕಂದಕಲ್ ಸರ್ ಅವರೇ, ಇದನ್ನು ಆಯೋಜಿಸಿದಂತ ಅಜಿತ್ ನಾಯ್ಕ್ ಸರ್ ಅವರೇ ಹಾಗೂ ಇನ್ನಿತರ ಉಪನ್ಯಾಸಕರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಈ ಸಂಸ್ಥೆಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಕಾರ್ಯವನ್ನು ಮಾಡತಕ್ಕಂತ ಎಲ್ಲ ಮಹಿಳೆಯರೇ ಹಾಗೂ ಮಹನೀಯರೇ, ನಿಜವಾಗಿ ನನಗೆ ಏನ್ ಅನಿಸ್ತೈತೆ ಅಂದ್ರೆ ಬಹಳ ಖುಷಿ ಅನಿಸ್ತದ. ಏನ್ ಖುಷಿ ಅನಿಸ್ತೈತೆ ಅಂತಂದ್ರ, ಇದು ನನಗೆ ಧಾರವಾಡದಲ್ಲಿ ಸಮರ್ಥನಂ ಸಂಸ್ಥೆ ಅನ್ನೋದು ಗೊತ್ತದ. ಅದು ವಿಶೇಷ ಚೇತನರಿಗಾಗಿ ಹಲವಾರು ಕಾರ್ಯಗಳನ್ನ ಮಾಡ್ತಾ ಇದೆ. ಅದರಲ್ಲಿ ಹೆಚ್ಚಾಗಿ ಓದಿಗೆ ಸಂಬಂಧಪಟ್ಟಂತ ಕೆಲಸವನ್ನು ಕೂಡ ಅದು ಮಾಡ್ತಾ ಇದೆ ಅಂತೇಳಿ. ಅದೇ ರೀತಿಯಾಗಿ ಇಂಥ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದಂಥವರಿಗೆ ನಿಜವಾಗಿ ಕೂಡ ನಾನು ಬಹಳಷ್ಟು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಈ ಜಗತ್ತಿನೊಳಗ ಕೇಳಿಸ್ತದಲ್ರಿ? ಹಲೋ, ಎಸ್. ನಿಜವಾಗಿಯೂ ಕೂಡ ನನಗ ಬಹಳ ಖುಷಿ ಅನಿಸ್ತದ ಸರ್. ಯಾಕೆ ಖುಷಿ ಅನಿಸ್ತದೆ ಅಂತಂದ್ರೆ, ಈಗ ನಾವು BA ಇದ್ದಾಗ ಜಾನ್ ಮಿಲ್ಟನ್ ಅವ್ರದ್ದು ಆನ್ ಹಿಸ್ ಬ್ಲೈಂಡ್ನೆಸ್ ಅಂತೇಳಿ ಒಂದು ಪೋಯಮ್ ಇತ್ತು. ಅಲ್ಲಿ ಅವರು ಪೂರ್ತಿ ನೆನಪಿಲ್ಲ, ನನಗೆ ಹೇಳ್ತೇನೆ, ಸೇವಾ ಮನೋಭಾವನೆ ಸೇವೆ ಮಾಡಿದಷ್ಟೇನೆ ಫಲ ಕೊಡ್ತೈತೆ ಅಂತೇಳಿ. ಇವತ್ತು ಬಹಳಷ್ಟು ಜನ ಎಲ್ಲರೂ ಸೇವೆ ಮಾಡೋದೇನ್ರಿ ಅಂದ್ರ ಫಲವನ್ನ ಇಟ್ಕೊಂಡು, ನಾವು ಫಲಾಪೇಕ್ಷೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೇವೆ. ನಮ್ಗೆ ಲಾಭ ಆಗ್ಲಿ, ಆರ್ಥಿಕವಾಗ್ಲಿ ಅಥವಾ ಬೇರೆ ರೀತಿಯಾಗಿ ನಮ್ಗೆ ಏನಾರು ಒಂದು ಲಾಭ ಇದ್ದಾಗ ಮಾತ್ರ ಅಂತ ಕೆಲಸವನ್ನು ಮಾಡ್ತೇವೆ. ಅಂತ ಅದರೊಳಗೆ ಯಾವುದೇ ಒಂದು ಇದನ್ನ ಇಟ್ಕೊಂಡು ಈ ಕಾರ್ಯವನ್ನ ಮಾಡ್ತಂತವ್ರಿಗೆ ನಾನು ನಿಜವಾಗಿ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಬಸವರಾಜ್ ಉಮ್ರಾಣಿ ಅವರು ಪ್ರತಿ ಒಂದು ಬ್ಯಾಚಿಗೂ ಕೂಡ ನಾ ಕರೆಸ್ತೇನೆ. ನಿಮ್ಗೂ ಕೂಡ ಅವ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿದೆ. ಅವ್ರು ಹೇಳಿದ ನಂತರ ನಾನು ಈಗ ಗೊತ್ತಾಯ್ತು. ಇಲ್ಲಿ ಸಮರ್ಥನಂ ಸಂಸ್ಥೆ ಬಹಳಷ್ಟು ಸಲ ನಾವು ಕ್ಲಾಸ್ ಮಾಡೇವಿ. ನಾನು ಕಂಡುಕೊಂಡಿದ್ದು ಫಸ್ಟ್ ನಿಮಗೆ ಹೇಳ್ತೇನೆ. ನಾವು ಫಸ್ಟ್ಗೆ ನಾವು ಒಂದು ಕ್ಲಾಸ್ ಮಾಡ್ಬೇಕಾದ್ರೆ, ಮೊದಲನೇ ಸಲ ಕ್ಲಾಸ್ ಮಾಡ್ಬೇಕಾದ್ರೆ, ಸರ್ ಇವ್ರಿಗೆಲ್ಲ ಬರ್ಕೊಳಿಕ್ ಆಗೋದಿಲ್ಲ, ಸರ್ ಇವ್ರಿಗೆ ಕುತ್ಕೊಳಿಕ್ ಆಗೋದಿಲ್ಲ, ಇವ್ರಿಗೊಂದು ಸಪರೇಟ್ ಮಾಡ್ಕೊಂತೇನಿ, ಅದಕ್ಕೆ ನೀವು ಅನುಮತಿ ಕೊಟ್ರ ಅಂತ ಹೇಳಿದ್ರು. ಇಲ್ಲ ಸರ್, ನೀವು ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಮಾಡಿದ್ರನ ಒಂದು ಒಳ್ಳೇದ್ ಅನಿಸ್ತತೆ ಅಂದ ತಕ್ಷಣ ನೋಡೋಣ, ಪ್ರಯೋಗ ಮಾಡೋಣ ಅಂತೇಳಿ ಅವ್ರಿಗೆ ಕಂಬೈನ್ಡ್ ಆಗಿ, ಅಂದ್ರ ನಾರ್ಮಲ್ ಎಲ್ಲರೂ ಕೂಡಿ ಕ್ಲಾಸ್ ಹಾಕಿದ್ವಿ. ಬಟ್ ನಮ್ ಟೀಚರ್ಸ್ ಹೇಳ್ತಿದ್ರು ಬಗ್ಗೆ ನಾವು ನೋಡಿ ಹೇಳಿದೆ, ಒಂದ್ ಸ್ವಲ್ಪ ಸ್ಲೋ ಆಗಿ ಹೋಗ್ರಿ ಅಥವಾ ಅವ್ರಿಗೆ ತಿಳಿಯುವಂಗೆ ಹೇಳ್ರಿ ಅಂತೇಳಿ. ಬಟ್ ನಿಜವಾಗಿ ನಮಗ ಅವೆಲ್ಲಾ ಟೀಚರ್ಸ್ ಹೇಳಿದ್ರು. ನಾನು ಕೂಡ ಕ್ಲಾಸಿಗೆ ಹೋಗ್ತಿದ್ದೆ. ಅವ್ರು ಯಾರಿಗೂ ಕೂಡ ಎದರಲ್ಲಿಗೂ ಕೂಡ ಮೊದಲನೇದ ಉತ್ತರ ಬರೋದನ್ನ ಇವ್ರ ಕಡೆಯಿಂದ ಬರ್ತಿತ್ತು. ಹಂಗ ನಿಮ್ಮ ಕಡೆ ಒಂದು ವಿಶೇಷ ಜ್ಞಾನ ಅಂತ ಖಂಡಿತವಾಗಿರ್ತದ, ಅದ್ರ ಸದುಪಯೋಗ ಮಾತ್ರ ಆಗ್ಬೇಕು. ಇಲ್ಲಿ ಓದು ಹೌದೆನಿಸ್ಕೊಳ್ಳುವಂತೆ ಓದು. ನೋಡ್ರಿ, ವಿದ್ಯಾರ್ಥಿ ಜೀವನದೊಳಗ ಓದು ಅತಿ ಮುಖ್ಯವಾದದ್ದು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿದ್ದಾಗ ಎಲ್ಲರೂ ಕೂಡ ಹೇಳ್ತಾರ ಓದು ಓದು ಅಂತ ಹೇಳ್ತಾರ. ಇವತ್ತು ದೊಡ್ಡವರಿಂದ ಹೇಳ್ತಾರ, ಸಣ್ಣವರಿಂದ ಹೇಳ್ತಾರ, ಶಿಕ್ಷಕರು ಹೇಳ್ತಾರ ಓದ್ ಅಂತ ಹೇಳ್ತಾರ. ನಾವು ವಿದ್ಯಾರ್ಥಿಗಳಿದ್ದಾಗೂ ಎಲ್ಲಾರು ಓದ್ ಅಂತ ಹೇಳ್ತಿದ್ರು. ಬಟ್ ಅಷ್ಟೆಲ್ಲಾರು ಓದ್ ಅಂತ ಹೇಳಿದಾಗ ಕೂಡ ನಮಗ್ ಓದ್ಬೇಕು ಅನ್ನುವಂತ ಭಾವನೆ ಬರೋವರೆಗೂ ನಾವು ಓದ್ಲಿಕ್ಕೆ ಆಗೋದಿಲ್ಲ. ಯಾರದೋ ಒತ್ತಾಯಕ್ಕಾಗಿ ಓದ್ಬೇಕಂತಂದಾಗ ಅದು ತಲೆ ಒಳಗ್ ಹೋಗುದಿಲ್ಲ.
ಯಾವಾಗ ನಾನು ಓದ್ಬೇಕು ಏನಾರ ಒಂದ್ ಜ್ಞಾನವನ್ನು ಪಡಿಬೇಕು ಅಂತೇಳಿ ನಿಮ್ ತಲೆ ಒಳಗ್ ಬಂತಂದ್ರ ನೀವು ಓದಿದ್ ಎಷ್ಟು ಸಲ ಓದಿದ್ರು ಎಷ್ಟು ವೇಳೆ ಓದಿದ್ರು ಕೂಡ ಬೇಜಾರಾಗೋದಿಲ್ಲ. ಹಂಗಾರೆ ಅದು ಒಮ್ಮಿಂದ ಒಮ್ಮಿಗೆಲೇನು ಕೂಡ ಬರೋದಿಲ್ಲ. ನಮ್ಮ ಸತತವಾದಂತ ಒಂದು ಪ್ರಯತ್ನ ಕೂಡ ಬೇಕಾಗ್ತದ. ಹಂಗಾರೆ ನೀವು ಬೇರೆ ಬೇರೆ ವಿದ್ಯಾರ್ಥಿಗಳಂದ್ರ ನೀವು BA ಆಧಾರ್ ಇರ್ಬೋದು, BCom ಆಧಾರ್ ಇರ್ಬೋದು, BSc ಆಧಾರ್ ಇರ್ಬೋದು, ಅಥವಾ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡದಂತವ್ರು ಇರ್ಬೋದು. ನೀವು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತೀರಿ ನೀವು. ಅಂತದ್ರೊಳಗ ನಾವು ಹಂಗಾರೆ ಏನು ಓದ್ಬೇಕು, ಯಾವ್ದನ್ನ ಹೆಚ್ಚಿಗೆ ಓದ್ಬೇಕು, ಯಾವ್ದನ್ನ ಓದ್ಬಾರ್ದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಅಂದ್ರೆ ಏನ್ರಿ, ನಾವು ಯಾವ ಎಕ್ಸಾಮಿನೇಷನ್ ತಯಾರಿ ಮಾಡ್ಕೊಳಕತ್ತೇನಿ ಅಂದ್ರೆ KS ಮಾಡ್ಕೊಳಕತ್ತಿದ್ರೆ KS ಗೆ ಏನ್ ಸಿಲೆಬಸ್ ಅದ, ಯಾವ ಮೆಥಡ್ ಇದೆ, ಯಾವ ರೀತಿಯಾಗಿ ನಾ ಅಭ್ಯಾಸ ಮಾಡ್ಕೋ, ಪ್ರಿಲಿಮಿನರಿ ಹೆಂಗಿದೆ, ಮೇನ್ಸ್ ಹೆಂಗಿದೆ, ಇಂಟರ್ವ್ಯೂ ಹೆಂಗಿರ್ತದ, ಅದನ್ನ ಫಸ್ಟ್ ನಾವು ಮಾಹಿತಿಯನ್ನ ಕಲೆ ಹಾಕೋಬೇಕ್ರಿ. ಮಾಹಿತಿಯನ್ನ ಕಲೆ ಹಾಕೊಂಡ ನಂತರ ಅದಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಅಥವಾ ಸ್ಟಡಿ ಮೆಟೀರಿಯಲ್ ಅನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಅದರ ಜೊತೆಗೆ ಬೇರೆ ಬೇರೆ ಎಕ್ಸಾಮ್, PSI ಇರ್ಬೋದು, ನೀವು PSI ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಬೇರೆ FDA ಇರ್ಬೋದು, PDO ಇರ್ಬೋದು, ಇತರೆ ಎಕ್ಸಾಮ್ಗಳಿಗೆ ನಮ್ಮಲ್ಲಿ ಇಷ್ಟು ಬಹಳ ಜನ ವಿದ್ಯಾರ್ಥಿಗಳನ್ನ ಕೇಳ್ತಾನೆ, ಎಕ್ಸಾಮಿನೇಷನ್ ನಾವು ತಯಾರಿ ಮಾಡ್ಕೊಳಕತ್ತೇವ್ ಸರ್ ಅಂತ ಹೇಳ್ತಾರ. ಯಾವ ಎಕ್ಸಾಮ್ ಅಂತ ಕೇಳಿದ್ರೆ ಆ ಎಕ್ಸಾಮಿಗೆ ಏನು ಸಿಲೆಬಸ್ ಇರ್ತದ, ಯಾವ ರೀತಿಯಾಗಿ ಪ್ಯಾಟರ್ನ್ ಇರ್ತೈತೆ ಅನ್ನೋದ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಬಟ್ ಮುಂಚೆ ಹಂಗಲ್ಲ, ಯಾವ ಎಕ್ಸಾಮ್ ತಯಾರಿ ಮಾಡ್ಕೋಬೇಕಾದ್ರೂ ಕೂಡ ಅದಕ್ಕ ಈಗಿನ ವಿದ್ಯಾರ್ಥಿಗಳಿಗೆ ಏನ್ರಿ ಅಂತಂದ್ರೆ ಒಂದೇ ದಿವಸದೊಳಗೆ ಜ್ಞಾನ ಬೇಕಾಗ್ಯದ. ಇವತ್ತು ಒಂದು ಕೋಚಿಂಗ್ ಬಂದ ತಕ್ಷಣ ಅಥವಾ ಒಂದ್ ತಿಂಗಳು 2 ತಿಂಗಳದೊಳಗನ ನಾವ್ ಏನಾಗಬೇಕಾಗತ್ತಂದ್ರ ತಯಾರಿ ಪಾಸ್ ಆಗ್ಬಿಡ್ಬೇಕು ಅಥವಾ ಜ್ಞಾನ ಬಂದ್ಬಿಡ್ಬೇಕು, ನಾಲೆಜ್ ಬಂದ್ಬಿಡ್ಬೇಕು. ಬಟ್ ಸತತ ಪರಿಶ್ರಮ ಇಲ್ಲೇ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾರೆ ಓದ್ಬೇಕಂತಂದ್ರ ನಾವು ಏನು ಸಿಲೆಬಸ್ ಅದ ಫಸ್ಟ್ ನಾವು ನೋಡ್ಕೊಂಡ ನಂತರ ಓದು ಪ್ರಾರಂಭದೊಳಗ ನಾ ಸಾಮಾನ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಏನ್ ಹೇಳ್ತೇನೆ ಅಂತಂದ್ರ, ನಾವು ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಭದ್ರ ಬುನಾದಿ ಇರ್ಬೇಕಂತ ಹೇಳ್ತಾರೆ. ಹಂಗ ನಾವೀಗ ಆಲ್ರೆಡಿ ಡಿಗ್ರಿಗೆ ಬಂದೇವಿ, ನಾವು ಸರಿಯಾಗಿ ಹೈಸ್ಕೂಲ್ ಲೆವೆಲ್ ಒಳಗೆ ಓದಿವೋ ಓದಿಲ್ಲ ಗೊತ್ತಿಲ್ಲ. ನಾವು ಕೂಡ IAS ಕೋಚಿಂಗ್ ಹೋದಾಗ ಕೂಡ ಅಲ್ಲಿ ನಮಗೆಲ್ಲ ಸೀನಿಯರ್ಸ್ ಪ್ರೊಫೆಸರ್ಸ್ ಹೇಳ್ತಿದ್ರು, 1ನೇ ತರಗತಿಯಿಂದ 10ನೇ ತರಗತಿವರೆಗಿರ್ತಕ್ಕಂತ ಎಲ್ಲಾ ಪುಸ್ತಕಗಳನ್ನ ಒಂದ್ಸಲ ಓದ್ಕೊಂಡು ಕೀ ನೋಟ್ಸ್ ಮಾಡ್ಕೊಡ್ರಿ ಅಂತ ಹೇಳ್ತಿದ್ರು. ಸರಿ, ಯಾಕ ಅಂತ ಕೇಳ್ತಿದ್ವಿ ಅಂದ್ರೆ ಎಲ್ಲಾ ಬೇಸಿಕ್ ಕಾನ್ಸೆಪ್ಟ್ಗಳು ಅದ್ರ ಒಳಗದಾವ. ನಾವು 10th ಒಳಗೆ ಓದಿದ್ದು ನೆನಪಿರ್ಬೋದು, ನೆನಪಿರದೇ ಇರಬಹುದು. ಹಂಗ ಪರೀಕ್ಷೆಯನ್ನು ಓದಿ ಪಾಸ್ ಆಗಿ ಬಂದಿರ್ತೇವಿ. ಆ ವಿಷಯದ ಅಂದ್ರೆ ಏನು ರಿವಿಷನ್ ಟೈಪ್ ಆಗ್ತದ ಮಾಡ್ಕೊಂಡ ತಕ್ಷಣ ನಾವು ಕೂಡ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಓದಿ ಕೀ ನೋಟ್ಸ್ ಮಾಡ್ಕೊಂತಿದ್ವಿ. ಒಂದು ಶಬ್ದದಲ್ಲಿಯೋ ಒಂದು ವಾಕ್ಯದಲ್ಲಿಯೋ ಅಥವಾ ಒಂದು ಸೆಂಟೆನ್ಸ್ ಯಾವುದೇ ರೀತಿಯಾಗಿ ನಮಗ್ ಗೊತ್ತಾಗಬೇಕಾದ. ಇನ್ನೊಬ್ಬರಿಗೆ ಅದನ್ನ ಓದಿದ ತಕ್ಷಣ ಅದು ತಿಳಿತೈತೋ ತಿಳಿದಿಲ್ಲೋ ಗೊತ್ತಿಲ್ಲ, ಆದ್ರೆ ನಮಗ್ ಮಾತ್ರ ನಾ ಇದಕ್ಕೆ ಬರ್ಕೊಂತಾನಿ. ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ಇಶ್ವೆ ಇರ್ಬೋದು, ಒಂದು ಘಟನೆ ಇರ್ಬೋದು, ಯಾವ್ದಾದ್ರೂ ಕೂಡ ಒಂದ್ ಏನೈತಲ್ರಿ ಅದು ಪಾಯಿಂಟ್ ನೋಡ್ಕೊಂಡ್ ಮಾಡಿದ್ರೆ ಅದನ್ನ ನೋಡಿದ ತಕ್ಷಣ ನಮ್ಗೆ ನಾ ಇದನ್ನ ನೋಟ್ ಮಾಡ್ಕೊಂತೀನಿ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಾಗ್ತದ. ಆ ರೀತಿಯಾಗಿ ಮೊದಲನೇದಾಗಿ ನಾವೇನ್ ಮಾಡ್ತಂದ್ರೆ ಒಂದು ರೌಂಡ್ ನೀವು ಯಾವುದೇ ಎಕ್ಸಾಮ್ ಬರೆದ್ರು ಕೂಡ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರ್ತಕ್ಕಂಥ ಎಲ್ಲಾ ಟೆಕ್ಸ್ಟ್ ಬುಕ್ ಗಳನ್ನ ತೆಗೆದುಕೊಂಡು ಒಂದ್ಸಲ ನೀವೇನಂದ್ರೆ ಅಭ್ಯಾಸ ಮಾಡ್ಬೇಕು. ಅದರಲ್ಲಿ ಮುಖ್ಯವಾಗಿ ಈ ಸೋಷಿಯಲ್ ಸ್ಟಡೀಸ್ ಅಥವಾ ಸಮಾಜ ವಿಜ್ಞಾನ ಅಂತ ಕರಿತೇವಲ್ಲ, ಅದ್ರೊಳಗೆ ಹಿಸ್ಟ್ರಿ ಬರ್ತದ, ಜಾಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಇವೆಲ್ಲವುಗಳನ್ನ ಸರಿಯಾಗಿ ಅಭ್ಯಾಸ ಮಾಡ್ಬೇಕು. ನಂತರ ಬೇಸಿಕ್ ಸೈನ್ಸ್ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆ ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದು ಮುಂದುವರೆದ ಭಾಗ ಇಲ್ಲಿ ಬೇಕಾದಷ್ಟು ಬುಕ್ಗಳು ಸಿಗ್ತಾವ, ಅಧ್ಯಯನ ಮಾಡ್ಬೇಕಂದ್ರೆ ಬೇಸಿಕ್ ನಿಮ್ಗೆ ಸೈನ್ಸ್ ಗೊತ್ತಿರ್ಲಿಲ್ಲ ಅಂದ್ರೆ ಮುಂದೆ ಅದನ್ನ ಓದುದು ಅಥವಾ ತಿಳ್ಕೊಳ್ಳೋದು ಕಷ್ಟದಾಯಕವಾಗಿರ್ತದ. ಅವನ್ ಎಲ್ಲವುಗಳನ್ನ ಓದಿದ ನಂತರ ನಾವು ಯಾವ ಎಕ್ಸಾಮಿನೇಷನ್ ಮಾಡ್ಕೊಂತೀವಿ, ಸಾಧ್ಯ ಇತ್ತಂದ್ರ ನಾವು ಪಾಠವನ್ನ ಕೇಳಿರ್ತೇವಿ, ನಮ್ಮದೇ ಆದಂತ ಒಂದು ನೋಟ್ಸ್ ಅನ್ನ ತಯಾರಿ ಮಾಡ್ಕೊಂತೀವಿ ಅಂತಂದ್ರ ನಾವು ನೋಟ್ಸ್ಗಳನ್ನ ಸರಿಯಾಗಿ ನಾವು ಮಾಡಿದ ನಂತರ ಎಂದೂನು ಕೂಡ ಆ ನೋಟ್ಸ್ ಅನ್ನ ನಾವು ಮಾಡಿದ್ದ ನೋಟ್ಸ್ಗಳು ತಯಾರಿ ಆದ ನಂತರ ಅದು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಬೇರೆದಾರು ಹೇಳಿದ್ರೆ ನಾವು ಕಾಪಿ ಮಾಡಿದ್ರೆ ನಾವು ಮರಿಬಹುದು. ಬಟ್ ನಾವು ತೆಗೆದಂತ ನೋಟ್ಸ್ ತೆಗೆದ್ರೆ ನೀವು ಎಷ್ಟು ವರ್ಷ ಆದ್ರೂ ಕೂಡ ಅದನ್ನ ಮರಿಲಿಕ್ಕೆ ಸಾಧ್ಯ ಇರೋದಿಲ್ಲ. ಅದು ಸಾಧ್ಯ ಇತ್ತಂದ್ರೆ ನೀವು ಕೂಡ ನೋಟ್ಸ್ ಅನ್ನ ಮಾಡ್ಕೊರಿ. ಇನ್ನ ಹಂಗಾರೆ ಯಾವ ರೀತಿಯಾಗಿ ಓದ್ಕೋಬೇಕು, ಮೊದಲನೇದು ನಾವು ಯಾವ ಎಕ್ಸಾಮ್ ತಯಾರಿ ಮಾಡಬೇಕು ಅಂತ ಗೊತ್ತಿರ್ಬೇಕು, ಅದು ಯಾವ ರೀತಿಯಾಗಿ ಇರ್ತತಿ ಅಂತ ಗೊತ್ತಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ಮುಂಚೆ ನಡೆದಂತ ಈಗ ಪ್ರಿಲಿಮಿನರಿ ಅಂದ್ರೆ ಏನು ಪೂರ್ವದಲ್ಲಿ ನಡೆತಕ್ಕಂತ ಎಲ್ಲಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ನಮ್ಮ ಕಡೆ ಇದ್ರಂದ್ರ ಒಂದು ನಮಗ ಮಾರ್ಗದರ್ಶನ ನೀಡಲಿಕ್ಕೆ ಅನುಕೂಲ ಆಗ್ತದ. ಇನ್ ಮುಂದೆ ಏನ್ ಮಾಡ್ಬೇಕ್ರಿ ಅಂತಂದ್ರ ಒಂದು ವಿಷಯವನ್ನ ಈಗ ಏನಾಯ್ತಂದ್ರೆ ಹೈಸ್ಕೂಲ್ದೊಳಗಿದ್ದಾಗ
ಅಥವಾ ಕಾಲೇಜ್ ಒಳಗಿದ್ದಾಗ ಒಂದ್ ಚಾಪ್ಟರ್ ಅದು ಒಂದ್ ಚಾಪ್ಟರ್ ಇದು ಒಂದೊಂದು ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನು ಓದ್ತಿರ್ತೇವೆ. ಬಟ್ ನಾವು ಈಗ ಏನು ಕಾಂಪಿಟೇಟಿವ್ ಎಕ್ಸಾಮ್ ಬಂದ ನಂತರ ಏನು ಅವ್ರಿಗೆ ಅನುಕೂಲ ಅಂದ್ರ ಓದ್ಲಿಕ್ಕೆ ಹೇಳ್ತೇವೆ ಅಂತಂದ್ರೆ ಒಂದು ಸಬ್ಜೆಕ್ಟ್ ಅನ್ನ ನೀವು ಪ್ರಾರಂಭ ಮಾಡಿದ್ರಿ ಅಂದ್ರ, ಉದಾಹರಣೆ ಈಗ ಸಂವಿಧಾನ ಪ್ರಾರಂಭ ಮಾಡಿದ್ರಿ ಅಂದ್ರ ಸಂವಿಧಾನ ಅಭ್ಯಾಸವನ್ನ ಪೂರ್ತಿ ಮಾಡಿ ಮುಗಿಸ್ರಿ ಅಂತ ಹೇಳ್ತೇವೆ. ಅಂದ್ರೆ ಒಂದು ಸಬ್ಜೆಕ್ಟ್ ಲಿಂಕ್ ಇರ್ತದ ಅಂತೇಳಿ. ಹಾಗಾಗಿ ನೀವು ಒಂದೊಂದು ಸಬ್ಜೆಕ್ಟ್ ಓದಿ ಮುಗಿಸ್ಕೊಂತ ಹೋದ್ರಿ ಅಂದ್ರ ಒಂದು ದಿನಂಪ್ರತಿ ಒಂದು ಚಾಪ್ಟರ್ 2 ಚಾಪ್ಟರ್ ನಿಮ್ಗೆ ಹೆಂಗ ನಿಗದಿಪಡಿಸಿದ ಸಮಯದೊಳಗೆ ನೀವು ಅಧ್ಯಯನ ಮಾಡ್ತೀರಲ್ಲ, ಒಂದು ವಾರ ಓದಿದ ನಂತರ ಒಂದು ವಾರ ಆದ್ಮ್ಯಾಗ ನೀವು ಅವನ್ ಏನ್ ಮಾಡ್ಬೇಕಂತಂದ್ರ, ನಾ ಏನು ಓದೇನಿ ಇಲ್ಲಿವರೆಗೆ, ನಾನು ಓದಿದ್ದು ತಿಳಿದಿಲ್ಲೋ, ಅಥವಾ ನಾವು ಗ್ರಾಮೀಣ ಭಾಷೆದೊಳಗೆ ಹೇಳ್ಬೇಕಂತಂದ್ರೆ ಮೆಲಕ್ ಹಾಕೋದು ಅಂತ ಹೇಳ್ತಾರ. ಹಂಗ ನಾವು ಅದನ್ನ ಸ್ವಲ್ಪ ಅದನ್ನ ರೀಕಾಲ್ ಮಾಡ್ಕೊಂತಂದ್ರ ಎಷ್ಟು ಸಬ್ಜೆಕ್ಟ್ ತಿಳಿದಿಲ್ಲ, ಅಥವಾ ನಾವು ಅದನ್ನ ಯಾವ ಸಬ್ಜೆಕ್ಟ್ ತಿಳಿದಿಲ್ಲ ಏನೈತಲ್ರಿ ಅದನ್ನ ಹೊಳ್ಳಿ ನೋಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರ್ತದ. ಅದನ್ನ ನೋಡ್ಕೊಂಡು ಮುಂದಿನ ಸಬ್ಜೆಕ್ಟ್ ಓದೋದು. ಸುಮ್ಮನೆ ಪುಸ್ತಕ ಮುಂದಿಟ್ಕೊಂಡು ಓದ್ಕೊಂತ ಹೋಗೋದಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬಹಳ ಮುಖ್ಯವಾಗಿರ್ತದ. ನಾವು ಓದಿದ್ದು ಸಬ್ಜೆಕ್ಟ್ ನನಗೆ ತಿಳಿದದೋ ಅಥವಾ ತಿಳಿದಿಲ್ಲ ಅಂತಂದ್ರ ಫ್ರೆಂಡ್ಸ್ ಕೇಳ್ಬೇಕು, ಶಿಕ್ಷಕರನ್ನ ಕೇಳ್ಬೇಕು, ಅಥವಾ ಬೇರೆ ಏನಾದ್ರು ಸೋರ್ಸ್ ಇಂದ ಅದನ್ನ ತಿಳ್ಕೊಂಡು ಮುಂದೆ ಹೋಗೋದು ಬಹಳ ಉತ್ತಮವಾದಂತ ಕೆಲಸ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರ, ಅದು ಓದುವುದು ಕಾನ್ಸಂಟ್ರೇಷನ್ ಬರುದಿಲ್ಲ ಸರ್ ನಮ್ಗಂತ ಹೇಳ್ತಾರ. ಅದ್ರ ಕಾನ್ಸಂಟ್ರೇಷನ್ ಸಾಮಾನ್ಯವಾಗಿ ಅವ್ರಿಗೆ ಅಷ್ಟೇ ಅಲ್ರಿ, ಎಲ್ಲರಿಗೆ ಬರುದಿಲ್ಲ. ಒಂದೇ ಸಲಕ್ಕೆ ಓದ್ಲಿಕ್ಕೆ ಕುಂತಾಗ ಕಾನ್ಸಂಟ್ರೇಷನ್ ಬರುದಿಲ್ಲ. ಹಂಗಾರೆ ಅವಾಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಸಾಧ್ಯ ಇತ್ತಂದ್ರ ನಮಗ ಓದುವಾಗನ ಏನೈತಲ್ರಿ, ಒಂದು ನೋಟ್ಬುಕ್ ಅಥವಾ ಒಂದು ಪೇಪರ್ ಇಟ್ಕೊಂಡು ನೀವು ಅಲ್ಲಿ ಅದ ಹೆಡ್ಲೈನ್ಸು ಕೀ ನೋಟ್ಸು ಮಾಡ್ಕೊಂತ ಹೋದ್ರಿ ಅಂದ್ರ ಅದ್ರೊಳಗೆ ನೀವು ಓದ್ಲಿಕ್ಕೆ ಇನ್ವಾಲ್ವ್ ಆಗ್ತೀರಿ. ಆ ಒಂದು ರೂಟೀನ್ ಅನ್ನ ಮಾಡ್ಕೊಂತ ಹೋದ್ರಿ ಅಂದ್ರ ಅದ ಏನಾಕತಿ ಅಂದ್ರೆ ಸರಿಯಾಗಿ ನಿಮ್ಗೆ ಅಲ್ಲಿ ಇನ್ವಾಲ್ವ್ ಆದ್ರಿ ಅಂದ್ರ ಓದಿದ್ದೆಲ್ಲಾ ತಿಳ್ಕೊಂತ ಹೋಗ್ಲಿಕ್ಕೆ ಸಾಧ್ಯ ಇರ್ತದ. ಹಂಗಾರೆ ಒಂದ್ಸಲ ಓದ್ಲಿಲ್ಲ ತಿಳಿಲ್ಲ ಅಂದ್ರೂ ನಾವು 2ನೇ ಸಲನೂ ಓದ್ಬೋದು, ಅಥವಾ ಫ್ರೆಂಡ್ಸ್ ಕೂಡ ಡಿಸ್ಕಷನ್ ಮಾಡ್ಬೋದು. ಶಿಕ್ಷಕರು ಯಾರು ಇದ್ರು ಕೂಡ ಅವ್ರ ಸರ್ ನನಗೆ ಇಂಥ ಒಂದು ಟಾಪಿಕ್ ತಿಳಿತಾ ಇಲ್ಲ, ಯಾಕೆ ತಿಳಿತಾ ಇಲ್ಲ, ಇದ್ರ ಮರ್ಮ ಏನು, ಅಥವಾ ಇದು ಏನ್ ಹೇಳ್ಬೇಕು, ಏನ್ ಹೇಳ್ತದ ಸರ್ ಅಂತ ಕೇಳಿಕ್ಕೆ ನಾವೇ ಸಂಕೋಚ ಭಾವನೆಯಿಂದ ಕೇಳಕ್ ಹೋಗ್ಬಾರ್ದು. ಅವ್ರು ಫ್ರೀಯಾಗಿ ಹೇಳ್ಬೋದು, ಇಲ್ಲಿ ಸರ್ ಏನಂತಾರೋ ಇಂಥ ಸಣ್ಣ ವಿಷಯ, ಚಿಕ್ಕ ವಿಷಯ, ಇದು ನಮಗ ತಿಳಿಲಿಲ್ಲ ಅಂತಂದ್ರೆ ಯಾರ ಅಸಹ್ಯ ಪಟ್ಕೊಂತೀವಂತ ಅದನ್ನೆಲ್ಲಾ ಬಿಟ್ಟು ಬಿಡ್ಬೇಕ್ರಿ, ಅಭ್ಯಾಸ ಮಾಡ್ಬೇಕ್ರಿ. ಯಾಕಂದ್ರೆ ಜ್ಞಾನ ಅನ್ನೋದು ಅದು ನನಗೆ ಒಂದಷ್ಟು ವಿಷಯ ಗೊತ್ತೈತೆ ಅಂದ್ರೆ ಬೇರೆದಾರಿಗೆ ನಮ್ಗಿಂತ ಹೆಚ್ಚಿಗೆ ಗೊತ್ತಿರ್ತದ. ಸಣ್ಣ ಮಕ್ಕಳಿಂದನೂ ಕೂಡ ನಾವ್ ಏನಾದ್ರು ಒಂದು ವಿಷಯನ ತಿಳ್ಕೊಳ್ಳೋದೈತೆ ಅಂದ್ರೆ ಕೂಡ ಅದ್ರ ಹಿಂಜರಿಕೆ ಬೇಡ. ಇನ್ನ ಏನ್ರಿ ಅಂತಂದ್ರೆ ವಿಶೇಷವಾಗಿ ನಾನು ನಿಮ್ಮಲ್ಲಿ ಕಂಡುಕೊಂಡಿದ್ದಂದ್ರೆ, ಇಲ್ಲಿ ನಾವು ಸಮರ್ಥನ ವಿದ್ಯಾರ್ಥಿಗಳ ಕ್ಲಾಸ್ ಮಾಡ್ದಾಗ ಕಂಡುಕೊಂಡಿದ್ದಂತಂದ್ರೆ ಏನಂತಂದ್ರೆ, ಸಾಮಾನ್ಯವಾಗಿ ಎಲ್ಲರಿಗಿಂತನೂ ನಿಮಗೆ ವಾಕ್ಚಾತುರ್ಯ ಇರ್ತದ. ಮಾತನಾಡುವ ಕಲೆ ಎಲ್ಲರಿಗಿಂತನೂ ನಾರ್ಮಲ್ ಪರ್ಸನ್ಗಿಂತನೂ ಬಹಳ ಚೆನ್ನಾಗಿ ಮಾತಾಡ್ತೀರಿ. ಈಗ ನಾನು ಹಾಡು ಹೇಳೋದನ್ನ ಕೇಳಿದೆ, ಯಾರು ವೀಣಾ ಅವರು ಹಾಡು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಆಮೇಲೆ ಸ್ವಾಗತ ಪ್ರಿಯಾಂಕ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಮುಖ್ಯವಾಗಿ ನಿಮ್ಮ ಆಯೋಜಕರು ಏನ್ ಮಾಡ್ಯಾರ ಅಂದ್ರೆ, ಇವತ್ತಿನಿಂದ ನಿಮಗ ಅಲ್ಲಿ ಸ್ಟೇಜ್ ಕರೇಜ್ ಅಂತ ಏನ್ ಮಾಡ್ಯಾರಲ್ಲ, ನಿಜವಾಗಿ ನಿಮ್ಗೆ ಏನೈತಲ್ರಿ ದೊಡ್ಡ ದಾರಿ ದೀಪವಾಕತಿ. ನಿಮ್ಗೆ ನಾಳೆ ಏನೈತಲ್ಲಿ ಅದೋ ಒಂದು ಫಂಕ್ಷನ್ ಅಲ್ಲ, ಎಂತ ಸಂದರ್ಭದೊಳಗೂ ಕೂಡ ನೀವು ಒಂದು ಮಾತನಾಡುವ ಕಲೆ ಇರ್ಬೋದು, ಹಾಡುವ ಕಲೆ ಇರ್ಬೋದು, ಒಂದು ಸ್ಟೇಜ್ ಕರೇಜ್ ನಿಮಗೆ ಇವತ್ತಿನಿಂದ ಅವ್ರಿಗೆ ನೀವು ರೂಢಿ ಮಾಡ್ಯಾರ. ನಿಜವಾಗಿಯೂ ಕೂಡ ಸರ್ಗೆ ನಾನು ಧನ್ಯವಾದವನ್ನ ಹೇಳಿಕ್ ಇಷ್ಟಪಡ್ತೇನೆ. ಇಲ್ಲಿ ಸಮರ್ಥ ನಮ್ಮ ಸಂಸ್ಥೆಯೊಳಗೆ ಬಂದಂತ ವಿದ್ಯಾರ್ಥಿಗಳನ್ನ ನಾನು ನೋಡಿದಾಗ ಮತ್ತೊಂದು ಏನ್ ಹೇಳ್ತೇನೆ ಅಂದ್ರೆ, ಅವ್ರಿಗೆ ನಾ ಕಲಿಬೇಕನ್ನುವಂತ ಚಪಲ ಬಾಳ್ರಿ, ಹಪಾಪಿ ಬಾಳ. ಅವರು ಏನ್ ಹೇಳ್ತಿದ್ರು ಅಂದ್ರೆ, ಸರ್ ನಮ್ಗೆ ಇನ್ನೂ ಹೆಚ್ಚಿನ ಕ್ಲಾಸ್ ನಾನು ಹೇಳ್ತಿದ್ದೆ, ನಿಮಗ ಕೂತಾಗ ಬೆನ್ನು ನೋವು ಆಗ್ತತೇನೋ, ಅಥವಾ ಕೈ ನೋಸ್ತಾವೇನೋ, ಕಾಲ್ ನೋಸ್ತಾವೇನೋ ಅಂತ ಕೇಳಿದ್ರೆ, ನಿಜವಾಗಿ ನಾನು ಏನಿದು ಉತ್ಪ್ರೇಕ್ಷೆ ಏನಲ್ರಿ ಸರ್, ಯಾರಕ್ಕಿಂತನೂ ನಮಗೇನೂ ಆಗೋದಿಲ್ಲ, ನೀವು ಇನ್ನೂ 2 ತಾಸು ಹೆಚ್ಚಿಗೆ ಕ್ಲಾಸ್ ತಗೋರಿ ಅಂತ ಹೇಳ್ತಿದ್ರು. ನಾ ಏನ್ ಹೇಳಿಕ್ ಇಷ್ಟಪಡ್ತೇನೆ ಅಂದ್ರೆ, ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾದಂತ ನಮ್ಮ ಕ್ಲಾಸು ರಾತ್ರಿ 8 ಗಂಟೆಯವರೆಗೆ, ಮಧ್ಯಾಹ್ನ 1:30 2:00 ಮಾತ್ರ ನಮ್ಗೆ ಊಟಕ್ಕೆ ಮಾತ್ರ ಬಿಟ್ರೆ ಉಳುಕಿದ ಟೈಮ್ದೊಳಗೆ ಪೀರಿಯಡ್ ಚೇಂಜ್ ಆಗುವಾಗ 2 ತಾಸಿನ ಒಂದು ಪೀರಿಯಡ್ ಚೇಂಜ್ ಆಗುವಾಗ ಒಂದು 5 ನಿಮಿಷ 10 ನಿಮಿಷ ನಾವು ಬಿಟ್ರೆ ಅಷ್ಟು ವರ್ಷ ಅಂದ್ರೆ 10 ರಿಂದ 12 ತಾಸು ಅವರು ಸಂಸ್ಥೆ ಒಳಗ ಕ್ಲಾಸ್ ಒಳಗೆ ಕೂತ್ಕೊಂತಿದ್ರು. ಅಂತ ಒಂದು ಸಾಮರ್ಥ್ಯ ನಿಮ್ ಕಡೆನೂ ಅದ. ನೀವ್ ಯಾರಿಗೇನೂ ಕೂಡ ಏನೂ ಕಡಿಮೆ ಇಲ್ಲ ಅಂತೇಳಿ ನಾ ತಿಳ್ಕೊಂಡೇನೆ, ಯಾಕಂದ್ರೆ ನನ್ನ ಅನುಭವ. ಹಾಗಾಗಿ ಯಾವಾಗಿದ್ರು ನೋಡ್ರಿ, ಸತತ ಪ್ರಯತ್ನ ಮಾಡಲೇ ನಾವ್ ಏನು ಪಡೀಲಿಕ್ಕೆ ಆಗೋದಿಲ್ಲ. ಅದಕ್ಕ
ಓದೋದಂತಂದ್ರೆ ಈಗ ನಾವ್ ಹೇಳ್ತೇವೆ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಲ್ಲಿ ಏನು ಫಲ, ಎತ್ತುತ್ತಾ ಗಾನವ ಹೊತ್ತುತ್ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಅಂದ್ರ ಪುಸ್ತಕ ನಾವು ಮುಂದೆ ಇಟ್ಕೊಂಡ್ ಕುಂತು ಏನೋ ಎಲ್ಲೇ ಆಲೋಚನೆ ಮಾಡ್ಕೊಂತ ಓದ್ಕೊಂತ ಹೋದ್ರ ಅದು ಆಗೋದಿಲ್ಲ. ಹಾಗಾಗಿ ನಾವು ಏನ್ ಮಾಡ್ತೇವಿ, ಏನ್ ಓದ್ತೇವಿ ತಿಳ್ಕೊಂತ ಓದಬೇಕು. ನೋಟ್ಸ್ ಮಾಡ್ಕೊಂತ ಓದಿದ್ರಿ ಅಂದ್ರ ನೀವು ಮುಂಬರುವಂತ ಎಕ್ಸಾಮ್ದೊಳಗೆ ಎಲ್ಲವನ್ನೂ ಕೂಡ ಪಾಸ್ ಮಾಡ್ಕೊಂತ ಹೋಗ್ತೀರಿ ಅಂತೇಳಿ ನನಗನ್ನಿಸ್ತದ. ಈಗ ನಾನು ಏನು ಹೆಚ್ಚಿಗೆ ಹೇಳಿಕ್ ಇಷ್ಟ ಪಡುದಿಲ್ಲ. ಅಂದ್ರ ಎಷ್ಟು ಮಗ್ನ ಒಂದೇ ಒಂದು ದೃಷ್ಟಾಂತವನ್ನ ಹೇಳಿ ನೀವು ಏನು ಪ್ರಶ್ನೆಗಳನ್ನ ಕೇಳ್ತೀರಿ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಥೆ ರೂಪದೊಳಗೆ ಒಂದು ಘಟನೆಯನ್ನ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ದಿನ ದೊಡ್ಡ ಶ್ರೀಮಂತ ಮನಿತನ, ಗಂಡ ಹೆಂಡತಿ ರಾತ್ರಿ ಮಲಗಿದ್ರು. ಮಲಗಿದ ಸಂದರ್ಭದೊಳಗ ಶ್ರೀಮಂತ ಮನಿತನ ಒಬ್ಬ ಕಳ್ಳ ಅವ್ರ ಮನೆಗೆ ಬಂದ. ಇವರು ಮಲಗ್ಯಾರ ಅಂತೇಳಿ ಬಂದಿದ್ದ. ಇವ್ರು ಇನ್ನೂ ರಾತ್ರಿ ಮಾತಾಡಕತ್ತಿದ್ರು ಗಂಡ ಹೆಂಡತಿ. ಏನ್ ಮಾತಾಡಕತ್ತಿದ್ರ ಅಂದ್ರ ಅಲ್ಲೇ ಪಕ್ಕದಲ್ಲೇ ಅವ ಇದ್ದ. ಕಿಟಕಿ ಒಳಗೆ ಇವ್ರು ಮಾತಾಡೋದನ್ನ ಕೇಳಿದ. ಏನ್ ಕೇಳಿದ ಅಂದ್ರೆ ಇವ್ರು ಏನ್ ಮಾತಾಡಕತ್ತಿದ್ರಂದ್ರ, ನಮಗಿರೋವಳ ಒಬ್ಳೆ ಮಗಳು, ಇಷ್ಟೆಲ್ಲಾ ಆಸ್ತಿ ಇದೆ, ಶ್ರೀಮಂತರದೇವಿ, ಒಬ್ಬ ಒಳ್ಳೆ ಶಿವಭಕ್ತನಿಗೆ ಕೊಟ್ಟು ನನ್ನ ಮಗಳನ್ನ ಲಗ್ನ ಮಾಡ್ಬೇಕನ್ನುವಂತ ಆಸೆ ಐತೆ ಅಂತೇಳಿ ಅವರು ಯಜಮಾನ ತಮ್ಮ ಮಿಸ್ಸಸ್ಗೆ ಹೇಳ್ತಾ ಇದ್ದ. ಅದು ಆ ತುಡುಗನಿಗೆ ಏನಾಯ್ತಂದ್ರ ಕಳ್ಳನಿಗೆ ಕೇಳಿಸ್ಕೊಂಡ್ಬಿಟ್ಟಾವ. ಇಷ್ಟೆಲ್ಲಾ ಆಸ್ತಿ ಐತಿ, ಹಂಗಾರೆ ಶಿವಭಕ್ತನ ಕೊಡ್ಬೇಕಂತೇಳಿ ಅಂತ ವಿಚಾರ ಮಾಡಿದ ತಕ್ಷಣ ಅವಾಗ ಅವನ್ ತಲೆ ಒಳಗೆ ಏನ್ ಬಂತ, ಹಂಗಾರ ಆಕಿನ್ನ ನಾ ಲಗ್ನ ಆಗಿಬಿಟ್ರ ಇಡೀ ಎಲ್ಲಾ ಆಸ್ತಿ ನನಗ ಬರ್ತತೆ ಅಂತ ತಿಳ್ಕೊಂಡು ಅವ್ ಕಳತನ ಮಾಡೋದನ್ನ ಬಿಟ್ಟ ಅವ್ರು ಏನೇನ್ ಮಾತಾಡ್ತಾರೆ ಎಲ್ಲವನ್ನ ಕೇಳ್ಕೊಂಡು ಅವ ಏನ್ ಮಾಡ್ಬಿಟ್ರಿ ಅಂತಂದ್ರ ವಾಪಸ್ಸು ಕಳತನ ಮಾಡೋದ್ ಬಿಟ್ಟು ವಾಪಸ್ ಬಂದ್ಬಿಟ್ಟ. ಅವರು ಆಗಿನ ಟೈಮ್ದೊಳಗ ದಿನಂಪ್ರತಿ ಬೆಳಿಗ್ಗೆ ಎದ್ದು ಆ ಮನಿ ಯಜಮಾನ ಊರು ಸಮೀಪ ಇರುವಂತ ಒಂದು ನದಿಗೆ ಹೋಗಿ ಸ್ನಾನವನ್ನ ಮಾಡ್ಕೊಂಡು ಬರ್ತಾ ಇದ್ದ. ಅಲ್ಲಿ ಬರುವಾಗ ಅಲ್ಲೇ ಪೂಜೆ ಪುನಸ್ಕಾರಗಳನ್ನ ಮಾಡಿ ಬರ್ಕೊಂತ ಪ್ರತಿ ದಿವಸ ಒಂದು ಹವ್ಯಾಸ ಆಗಿತ್ತು. ಅದನ್ನ ಮಾತಾಡುವಾಗ ಈ ಕಳ್ಳ ಕೇಳಿಸ್ಕೊಂಡಿದ್ದ. ಮರನೇ ದಿವಸ ಅವು ಕೂಡ ಹೋಗಿ ಅಲ್ಲಿ ಶಿವಭಕ್ತನ ಹಾಗೆ ನಾಟಕವನ್ನು ಮಾಡ್ಕೊಂಡು ಅಲ್ಲಿ ಕುತ್ಕೊಂಡು ಪೂಜೆ ಮಾಡ್ಕೊಳ್ಳೋದು, ಇದನ್ನ ಮಧ್ಯಾಹ್ನ ಕುಂದ್ರದು ಮಾಡಿದ. ಅವಾಗ ಅವರು ಯಜಮಾನ ಅವ್ರ ಕಡೆ ಲಕ್ಷಣ ವಹಿಸ್ಲಿಲ್ಲ. ತಾವು ಯಾವ ರೀತಿಯಾಗಿ ತಮ್ಮ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಮನೆಗ್ ಬಂದ್ರು. ಅವ್ ಮರನೇ ದಿವ್ಸನು ಕಳ್ಳ ಬಂದ ಅಲ್ಲೇ ಕುಂತು ಅದನ್ನೇ ಮಾಡ್ಲಿಕ್ಕತ್ತಿದ್ದ. ಅವತ್ತೂ ಕೂಡ ಅವ್ರು ಏನು ಮಾಡ್ಲಿಲ್ಲ, ಒಳ್ಳೆ ಭೇಟಿ ಆಗ್ಲಿಲ್ಲ, ಹಂಗ ಬಂದ್ರು. ಅವ್ ಕಳ್ಳಗನಸ್ ನನ್ನ ಕಡೆ ಲಕ್ಷಣ ಕೊಡ್ತಾ ಇಲ್ಲ, ನಾನು ಯಾಕಂತೇಳಿ ಅವ್ ದಿನಂಪ್ರತಿ ಏನ್ ಮಾಡೋದು ಅದೇ ರೀತಿಯಾಗಿ ಪೂಜೆ ಪುನಸ್ಕಾರ ಮಾಡೋದು, ಧ್ಯಾನ ಕುಂದಿರೋದು, ಮಗ್ನ ಆಗೋದು ಮಾಡ್ಲಿಕ್ಕೆ ಪ್ರಾರಂಭ ಮಾಡದ. ಹಲವಾರು ದಿನಗಳ ಹೋದ ನಂತರ ಅವರು ಯಜಮಾನ ಬಂದು ಆ ಕಳ್ಳನಿಗೆ ಕೇಳ್ತಾರ. ಈಗ ಅವಾಗ ನಿಜವಾಗಿ ಏನಾಗಿತ್ತಂದ್ರ ಅವಂಗ ಮಗ್ನ ಆಗ್ಬಿಟ್ಟಿದ್ದ, ಧ್ಯಾನ ಮಾಡ್ಕೊಂತ ಮಗ್ನ ಆಗ್ಬಿಟ್ಟಿದ್ದ ಕಳ್ಳ. ಅವಂಗ ಜ್ಞಾನೋದಯ ಆಗಿಬಿಟ್ಟಿತ್ತು. ಅವಾಗ ಯಾರಪ್ಪ ನೀನು, ನಿನ್ನ ಹೆಸರೇನು, ನೀ ಯಾಕೆ ಏನ್ ಮಾಡ್ತೀಯ ಎಲ್ಲ ಕೇಳಿದ್ಮ್ಯಾಗ ಆಯ್ತು ನಾನ್ ನಿನಗೆ ನನ್ನ ಮಗಳನ್ನ ದಾರಿ ಎರೆದು ಕೊಡ್ತೇನೆ, ಲಗ್ನ ಮಾಡ್ಕೊಂಡಿಂದ ಇಷ್ಟೆಲ್ಲಾ ಆಸ್ತಿ ಐತಿ ಅಂತ ಹೇಳಿದಾಗ ಅವಾಗ ಅವ ಹೇಳ್ತಾನ, ನನಗ ಬೇಡ್ರಿ, ನಾನೆಲ್ಲ ಲಗ್ನ ಆಗೋದಿಲ್ಲ, ನನಗ ಧ್ಯಾನ ಇದು ಇಂಪಾರ್ಟೆಂಟ್ ಅಂತೇಳಿ. ಅಂದ್ರೆ ನಾ ಇಲ್ಲಿ ಏನ್ ಹೇಳ್ಬೇಕಾಗೈತಂತಂದ್ರ ಅವ ಯಾವ ಉದ್ದೇಶವನ್ನ ಇಟ್ಕೊಂಡು ಅದನ್ನ ಕಳ್ಳತನವನ್ನು ಬಿಟ್ಟು ಬಂದ ಅವ್ ದಿನನಿತ್ಯ ಅದನ್ನ ಮಾಡಿದ ನಂತರ ಅದು ನಿಜವಾದ ಜ್ಞಾನ ಅವ್ರಿಗೆ ಆಗಿಬಿಟ್ಟಿತ್ತು ಅವ್ ಕಳ್ಳನಿಗೆ. ಹಂಗ ನಾವು ಕೂಡ ಅಭ್ಯಾಸವನ್ನ ಮಾಡ್ಬೇಕಾದ್ರೆ ಏನೈತಲ್ರಿ, ಬರೀ ಓದಿ ಪರೀಕ್ಷೆ ದೃಷ್ಟಿ ಒಳಗ ನಾವು ಪಾಸ್ ಆಗ್ಬೇಕನ್ನೋ ನೆನಪಿಟ್ಕೊಂಡು ಹೋಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡಿದ್ರು ಕೂಡ ಆಗ ಮರೆತು ಹೋಗ್ಬಿಡ್ತದ. ಹಂಗಾರೆ ನಾ ಇದು ಸಬ್ಜೆಕ್ಟ್ ಏನಿದೆ ಇದನ್ನ ನಾನು ಅರಗಿಸ್ಕೊಳ್ಬೇಕು, ನಾನು ತಿಳ್ಕೋಬೇಕು, ನನಗೂ ಕೂಡ ಈ ಸಬ್ಜೆಕ್ಟ್ ಬಗ್ಗೆ ಜ್ಞಾನ ಬೇಕನ್ನುವಂತ ಓದನ್ನ ಮನಸ್ಥಿತಿ ಒಳಗೆ ನೀವು ಓದಿದ್ರಿ ಅಂದ್ರ ನಿಜವಾಗಿ ಕೂಡ ನೀವು ಕೂಡ ಏನೆಲ್ಲ ಸಾಧನೆಯನ್ನ ಮಾಡಬಹುದು, ನೀವು ಕೂಡ ಬೇರೆದವ್ರಿಗೂ ಕೂಡ ಮಾರ್ಗದರ್ಶನ ಮಾಡುವಂತ ಒಂದು ಆ ರೀತಿಯಾಗಿ ಕೂಡ ನೀವು ಬೆಳಿಬಹುದು ಅಂತೇಳಿ ನನ್ನ ಅನಿಸಿಕೆ. ಓದಿನ ಬಗ್ಗೆ ಅಥವಾ ನಾನು ಇಲ್ಲಿವರೆಗೆ ಏನ್ ಹೇಳಿದ್ದೆ ನನಗಿಷ್ಟು ಸಾಕು ಅನಿಸ್ತದ. ನೀವೇನಾದ್ರೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ವಿದ್ಯಾರ್ಥಿಗಳ ಇದು ಏನಾದ್ರೂ ಕ್ವಶನ್ ಇದ್ರೆ ವಿದ್ಯಾರ್ಥಿಗಳ ಹತ್ರ ಸರ್ ಜೊತೆಗೆ ಆರಾಮಾಗಿ ತಾವು ಕ್ವಶನ್ ಅನ್ನು ಕೇಳ್ಕೋಬಹುದು. ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ ಪ್ರಕಾರ ನಿಮ್ಮ ಇದರ ಪ್ರಕಾರ ನಾವು ಹೆಸರನ್ನ ಹೇಳ್ತೀವಿ. ಕ್ವಶನ್ ಇದ್ದವರು
ಎಸ್ ಮೇಡಮ್ ಕೇಳಿ. ಗುಡ್ ಈವ್ನಿಂಗ್ ಸರ್, ನಮಸ್ತೆ ನಮಸ್ತೆ. ಸರ್. ಗುರುಕುಲ್ ಕೆರಿಯರ್ ಅಕಾಡೆಮಿಯಲ್ಲಿ ನಾನು ಕೂಡ ಕೋಚಿಂಗ್ ತಗೊಂಡಿದ್ದೀನಿ ಸರ್. 2022 42ನೇ ಬ್ಯಾಚ್ ಇದೆ 22. ಸರ್. ಹ್ಮ್ 42ನೇ ಎಷ್ಟನೇ ಬ್ಯಾಚ್. ಬ್ಯಾಚ್? 42. 42ನೇ ಬ್ಯಾಚ್. ಹೇಳಿ, ಹಾ, ತಮ್ಮ ಸರ್. ಹೆಸರು ಏನ್ರಿ? ಸುಮಂಗ್ಲಾ ಸರ್. ಸುಮಂಗಲ. ಹಾ, ಫೋನ್ ಮಾಡಿದ್ರಲ್ಲ ಸುಮಂಗಲ. ಹಾ ಸರ್, ಎಸ್ ಸರ್, ಕಮ್ಯುನಿಕೇಶನ್ ಮಾಡಿದ್ಮೇಲೆ ಸರ್. ಹೇಳಿ ಸುಮಂಗಲ, ಆರಾಮಿದ್ದೀರಾ? ಸರ್ ಎಸ್ ಸರ್, ಆರಾಮಿದ್ದೀನಿ ಸರ್. ಆರಾಮಿದ್ದೀವಿ. ಅಭ್ಯಾಸ ಚೆನ್ನಾಗಿ ಮಾಡತ್ತೀರಿ? ಮಾಡತ್ತೀನಿ ಸರ್. ಸರ್, ನಿಮ್ಮ ಹೇಳ್ರಿ. ಇವತ್ತು ಗುರುಪೂರ್ಣಿಮೆ ಮತ್ತೆ ಗುರುಕುಲದ ಒಂದು ಇಲ್ಲಿ ಸಂಸ್ಥಾಪಕರು ಬಂದಿದ್ದೀರಾ. ಗುರುಪೂರ್ಣಿಮೆ ಶುಭಾಶಯಗಳು ಸರ್ ತಮ್ಗೆ. ತಮಗೂ ಶುಭಾಶಯಗಳು. ಸರ್, ನನ್ನ ಪ್ರಶ್ನೆ ಏನಂತ ಕೇಳಿದ್ರೆ ಸರ್, ಈಗ ಓದಿರ್ತೀವಿ, ಏನೋ ಒಂದ್ ಮಾಡಿರ್ತೀವಿ, ಒಂದು ಎಕ್ಸಾಮ್ ಬಂದ್ಬಿಡುತ್ತೆ. ಸೊ ಎಕ್ಸಾಮ್ ಅಲ್ಲಿ ಹಾಲಲ್ಲಿ ಹೋಗಿ ಕುತ್ಕೋತೀವಿ ಸರ್. ಎಷ್ಟೊಂದು ಗೊಂದಲ ಆಗ್ಬಿಡುತ್ತೆ ಪೇಪರ್ ನೋಡಿದಾಗ. ನಿಜವಾಗ್ಲೂ ಇಷ್ಟೊಂದು ನಾನು ಓದಿರೋದು ಇಷ್ಟೇ ಇದೆ, ಬಟ್ ಈ ಪ್ರಶ್ನೆ ಮಾತ್ರ ಇಷ್ಟ ಆಳವಾಗಿದೆ, ಈ ಪ್ರಶ್ನೆ ಪತ್ರಿಕೆ ಮಾತ್ರ ಇಷ್ಟ ಆಳವಾಗಿದೆ. ಸೊ ಇದನ್ನ ನಾನು ಯಾಕೆ ಟ್ರ್ಯಾಕ್ ಮಾಡೋದು ಅಂತ ಒಂದ್ಸಲ ಗೊಂದಲ ಆಗ್ಬಿಡುತ್ತೆ ಸರ್ ಒಂದೊಂದ್ಸತಿ ನಮ್ಗೆ. ಸೊ ಆ ಗೊಂದಲನ ಹೇಗೆ ನಿವಾರಿಸ್ಕೋಬೇಕು, ಮತ್ತೆ ನಾವು ಶಾಂತವಾಗಿ ಹೇಗೆ ನಾವು ಪ್ರಶ್ನೆ ಪತ್ರಿಕೆಯನ್ನ ಅನಾಲಿಸಿಸ್ ಮಾಡ್ಬೇಕು ಅಂತ ಹೇಳ್ಕೊಡಿ ಸರ್. ವೆರಿ ಗುಡ್ ಕ್ವಶನ್. ನೋಡಿ, ಸಾಮಾನ್ಯವಾಗಿ ಪರೀಕ್ಷೆ ಅಂದ್ರೆ ಎಲ್ಲರಿಗೂ ಭಯನೇ ಇರುತ್ತೆ. ಮೊದಲನೇದಾಗಿ ಭಯ ಇಲ್ಲ ಅಂದ್ರೆ ಪರೀಕ್ಷೆನೇ ಅಲ್ಲ. ನನಗ್ ಬಹಳಷ್ಟು ಭಯ ಪಡಬಾರ್ದು. ಸ್ವಲ್ಪ ಈ ಟೆನ್ಷನ್ ಅಂತ ಹೇಳ್ತೇವೆ, ಮಿನಿಮಮ್ ಟೆನ್ಷನ್ ಆದ್ರೂ ಕೂಡ ಇರ್ಬೇಕು ಪರೀಕ್ಷೆ ಸಂಬಂಧ. ಹೌದ್ರಿ? ಆದ್ರೆ ಅತಿ ಆಗ್ಬಾರ್ದು. ಹಾಗಾದ್ರೆ ಇದನ್ನ ಈ ಭಯ ಹೋಗ್ಬೇಕು, ನಾವು ಚೆನ್ನಾಗಿ ಪರೀಕ್ಷೆ ಬರೀಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರ, ಮೊದಲನೇದಾಗಿ ನಮ್ಮ ಪರೀಕ್ಷೆ ಎಂದಿದೆ ಅನ್ನೋದು ನಮ್ಗ ಮುಂಚಿತವಾಗಿನೇ ಗೊತ್ತಿರ್ಬೇಕು. ಅಥವಾ ಸಮೀಪ ಬಂದಾಗೂ ಕೂಡ ಡೇಟ್ ಗೊತ್ತಾಗ್ತದ. ನಿಮ್ಗೆ 1 ವೀಕ್ ಬಿಫೋರ್ ಎಟ್ ಮಿನಿಮಮ್. ನಮಗೆಲ್ಲ ತಿಂಗಳಾನ್ಗಟ್ಲೆ ಮುಂಚಿತವಾಗಿ ಗೊತ್ತಿರ್ತಿತ್ತು. ಈ ಕೆಲವೊಂದು ಎಕ್ಸಾಮ್ ಅನ್ನ 1 ವೀಕ್ ಅಥವಾ 4-5 ಡೇಸ್ ಮುಂಚೆನ ಅನೌನ್ಸ್ ಮಾಡ್ಬಿಡ್ತಾರ. ಓಕೆ, ಅದಕ್ಕೆ ಸಂಬಂಧಪಟ್ಟಂತ ಫಸ್ಟ್ ಹಾಲ್ ಟಿಕೆಟ್ ಇರ್ಬೋದು, ಅದಕ್ಕೆ ಬೇಕಾದ ಎಲ್ಲಾ ಇನ್ಸ್ಟ್ರೂಮೆಂಟ್, ಪೆನ್ನು, ಪೆನ್ಸಿಲ್, ನೀವು ಬರೆಯುವಂತ ಪರೀಕ್ಷೆಯ ಮೆಥಡ್ ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಇದೇನು, ಡಿಸ್ಕ್ರಿಪ್ಟಿವ್ ಇದೇನು, ಎರಡೂ ಇದೇನು, ಅದಕ್ಕೆ ಎಷ್ಟು ಟೈಮಿಂಗ್ ಇದೆ, ಏನು ಎಲ್ಲ ಇದೆ ಅನ್ನೋದನ್ನ ಫಸ್ಟ್ ಆಫ್ ಆಲ್ ನಿಮಗೆ ಮುಂಚಿತವಾಗಿ ಗೊತ್ತಿರಬೇಕು. ಏನ್ ಸರ್ ಅಷ್ಟು ಗೊತ್ತಿರೋದಿಲ್ಲ ಅಂತ ಕೇಳ್ಬೇಡ್ರಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ನನ್ನ ಅನುಭವದ ಪ್ರಕಾರ. ಕೆಲವು ವಿದ್ಯಾರ್ಥಿಗಳು, ಜಾಣ ವಿದ್ಯಾರ್ಥಿಗಳು ಅಥವಾ ಅದರ ಬಗ್ಗೆ ಆಸಕ್ತಿ ಇದ್ದವರು ಗೊತ್ತು ಮಾಡ್ಕೊಂಡಿರ್ತಾರ. ಹಾಗಾಗಿ ಮೊದಲನೇದಾಗಿ ಅದರ ಬಗ್ಗೆ ನಮ್ಮ ಹಿಂದಿನ ದಿವಸನೇ ನಮ್ಮ ಪೆನ್ನು, ಪೆನ್ಸಿಲ್, ಡಾಕ್ಯುಮೆಂಟ್ ಸಪ್ರೇಟ್ ಏನು ಒಯ್ಬೇಕಾಗೈತೆ ಅದನ್ನ ಖಚಿತವಾಗಿ ನಾವು ಒಂದು ಫೈಲು ಅಥವಾ ನಾವು ಬ್ಯಾಗು ಅಥವಾ ಅದಕ್ಕೆ ಸರಿ ರೆಡಿ ಮಾಡ್ಕೊಂಡಿರ್ಬೇಕು. ಇನ್ನ ಎಕ್ಸಾಮ್ ಪರೀಕ್ಷೆ ಹಾಲಿಗೆ ಏನ್ ಮಾಡ್ಬೇಕ್ರಿ ಅಂದ್ರ, ಪರೀಕ್ಷೆ ಯಾವಾಗಿದೆ, ಬೆಳಿಗ್ಗೆ 10 ಗಂಟೆಗೆ ಇದೆ ಅಂದ್ರೆ ಕರೆಕ್ಟ್ ನಾವು 10 ಗಂಟೆಗೆ ಅಲ್ಲಿ ಹೋಗೋ ರೀತಿಯಾಗಿ ಹೋಗ್ಬಾರ್ದು. ನಮಗೇನು ಅವಾಗಿಲ್ಲ, ಓದ್ಬೇಕಲ್ಲ ಸರ್ ಅಂತಾರೆ, ವರ್ಷನ್ಗಟ್ಲೆ ಅದಕ್ಕೆ ಟೈಮ್ ಇರ್ತದ. ನಿಜವಾಗಿ ನಾ ಹೇಳ್ಬೇಕಂತಂದ್ರೆ 1 ಅವರ್ ಬಿಫೋರ್, ಮಿನಿಮಮ್ ನಾ ಹೇಳೋದು 1 ಅವರ್ ಮುಂಚಿತವಾಗಿ ನಿಮ್ ಪರೀಕ್ಷೆ ಕೊಠಡಿಗೆ ಹೋಗ್ಬೇಕು. ಹೋದ ನಂತರ ನೀವು ಎಕ್ಸಾಮಿನೇಷನ್ ಹಾಲಿಗೆ ಹೋದಾಗ ನಿಮ್ ರೋಲ್ ನಂಬರು ಯಾವ ಹಾಲ್ ಒಳಗ್ ಬಂದದ, ಯಾವ ಬ್ಲಾಕ್ ಒಳಗ್ ಬಂದದ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಐಡೆಂಟಿಫೈ ಮಾಡ್ಕೊಂಡು ಅಲ್ಲಿ ಹಾಲ್ ಇನ್ ಕೇಸ್ ಓಪನ್ ಇದ್ದಿದ್ದೇ ಕರೆವಾತಂದ್ರ ಹೋಗಿ ನಿಮ್ ಡೆಸ್ಕ್, ಯಾವ ಡೆಸ್ಕ್ ಒಳಗೆ ನಿಮ್ ನಂಬರ್ ಐತೆ ಅಂತೇಳಿ ನೀವು ಅಲ್ಲಿ ಹೋಗಿ ಕುತ್ಕೋಬೇಕು. ನೀವು ಕುತ್ಕೊಂಡ ನಂತರ ಏನಾಗ್ತೈತೆ ಅಂದ್ರೆ ನಿಮ್ಮ ಅರ್ಧ ಟೆನ್ಷನ್ ಪರೀಕ್ಷೆ ಬರೋಕ್ಕಿಂತ ಮುಂಚೆನ ಡೆಸ್ಕ್ ಅನ್ನ ನಿಮ್ ಟೆನ್ಷನ್ ತಿಂದ್ಬಿಡ್ತೈತಿ. ಮೊದಲನೇದು. ಕೆಲವೊಬ್ರು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಅದ ಕರೆಕ್ಟ್ ಟೈಮ್ ಹೋಗೋಣ ಅಂತ ಅಲ್ಲಿ ಅಡ್ಡಾಡಿ ಎಷ್ಟೋ ಜನಕ್ಕೆ ಅವ್ರ ನಂಬರ್ ಸಿಗುದಿಲ್ಲ ಅಥವಾ ಲೇಟ್ ಆಗಿ ಹೋಗ್ತಾರ. ಅಂತ ಸಂದರ್ಭದಾಗ ಏನಾಕತಿ ಅಂದ್ರೆ ಅವ್ರಿಗೆ ಗಡಿಬಿಡಿ ಆಕತಿ, ಟೆನ್ಷನ್ ಆಕತಿ. ಹಾಗಾಗಿ ನೀವು ಮುಂಚಿತವಾಗಿ ಫಸ್ಟ್ ಎಕ್ಸಾಮ್, ಬೇರೆದಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಾವು ಏನ್ ಮಾಡ್ಬೇಕಂದ್ರ ಮುಂಚಿತವಾಗಿ ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ಬೇಕ್ರಿ. ಹೋಗಿ ನಮ್ಗ ಅಲ್ಲಿ ಕುತ್ಕೊಂಡು ಶಾಂತ ರೀತಿಯಾಗಿ ಕುತ್ಕೋಬೇಕು. ಹಂಗಾರ OMR ಶೀಟ್, ಅಬ್ಜೆಕ್ಟಿವ್ ಟೈಪ್ ಇದ್ರೆ OMR ಶೀಟ್ ಒಳಗೆ ನಿಮ್ ಎಲ್ಲಾ ಕರೆಕ್ಟ್ ಇನ್ಫಾರ್ಮೇಶನ್, ರೋಲ್ ನಂಬರು, ಸೀರಿಯಲ್ ನಂಬರು ಅಥವಾ ಅವ್ರು ಏನ್ ಇನ್ಫಾರ್ಮೇಶನ್ ಕೇಳ್ತಾರೆ ಎಲ್ಲಾನು ನೀಟಾಗಿ ಬರೆದ ನಂತರ ನಿಮ್ ಕ್ವಶನ್ ಬುಕ್ಲೆಟ್ ಕೊಟ್ಟ ನಂತರ ಅದನ್ನ ಓಪನ್ ಮಾಡಿರಂದ ತಕ್ಷಣ ಮೊದಲನೇ ಕ್ವಶನ್ ಓದ್ತೀರಿ, ಟಫ್ ಇರ್ತದ, ಹೆದರಿಕೆ ಬರ್ತದ, ಗಾಬರಿ ಆಗ್ತದ. 2ನೇ ಕ್ವಶನ್ ಕೂಡ ಟಫ್ ಇದ್ರಂತಿ ಮುಗದೇ ಹೋಯ್ತು, ಇನ್ನೂ ಹೆಚ್ಚು ಗಾಬರಿ ಆಗ್ತದ, ನಾನು ಏನು ಓದೇನಿ ಏನು ಬರ್ತಾ ಇಲ್ಲ. 3ನೇದ್ದು ಬೈ ಚಾನ್ಸ್ ಏನಾರ ಬಂದ್ ಬಿಟ್ಟಿದ್ರೆ ಏಕ್ದಮ್ ನೀವ್ ಏನು ಮಾಡ್ಬಿಡ್ತೀರಿ, ಹೆದರಿ ಬಿಡ್ತೀರಿ.
ಬಟ್ ಗೊತ್ತಿರ್ಲಿ, ನಿಮಗ್ ಮೊದಲನೇ ಕ್ವಶನ್ ಇದ್ದು ಬೇರೆದಾರಿಗೆ ಎಷ್ಟನೇ ಕ್ವಶನ್ ಇರ್ತದ. ಎಲ್ಲರಿಗೂ ಕ್ವಶನ್ಗಳು ಇರ್ತಾವ. ನಿಮಗ್ ಬಂದಿದ್ದು ಮುಂಚೆ ಇರ್ಬೋದು, ಅವ್ರಿಗೆ ನಂತರ ಬಂದಿರ್ತದ. ಅದಕ್ಕ ಒಂದಕ್ಕೆಲ್ಲ ನಾವು ಗಾಬರಿ ಆಗ್ಬಾರದ್ರಿ. ಕ್ವಶನ್ ಪೇಪರ್ ಕೊಟ್ಟ ನಂತರ ಮೊದಲನೇ ಪುಟದಿಂದ ಲಾಸ್ಟ್ ಪುಟದವರೆಗೆ ಒಂದ್ ಸಲ ಪೇಜ್ ಅನ್ನ ಟರ್ನ್ ಮಾಡ್ಕೊಂತ ನೋಡ್ಬೇಕು, ಎಲ್ಲಾರ ಮಿಸ್ಪ್ರಿಂಟ್ ಇದೇನೋ ಅಥವಾ ಎಲ್ಲಾ ಸರಿ ಇದೇನೋ ಅಂತ. ಇಲ್ಲ ಕೆಲವೊಂದ್ಸಲ ಆಗಿರ್ತದ. ಓದಿದ ನಂತರ ನಿಮಗ್ ಒಂದ್ ಸಲ ಕಣ್ಣು ಆಡಿಸಿದ್ರಿ ನಂತರ ಓದೋದ್ ಬೇಡ, ಬರೀ ಕಣ್ಣು ಆಡಿಸಿದ್ರಿ ನಂತರ ನಿಮ್ಗ್ ಗೊತ್ತಾಗ್ಬಿಡ್ತದ. ಹಂಗಾರ ಫಸ್ಟ್ ಮೆಂಟಲ್ ಎಬಿಲಿಟಿ ಬಂದಿರ್ಬೋದು, ಹಿಸ್ಟ್ರಿ ಬಂದಿರ್ಬೋದು, ಅಥವಾ ಪೊಲಿಟಿ ಬಂದಿರ್ಬೋದು, ಯಾವ್ದಾರು ಬಂದಿರ್ಬೋದು. ಬಟ್ ಅದ್ರೊಳಗ ನಿಮ್ಮದೇ ಆದಂತ ಸಬ್ಜೆಕ್ಟಿಗೆ ನಿಮಗೆ ಉತ್ತರ ಕೊಡುವಂತ ಕ್ವಶನ್ಸ್ ಇದ್ದೇ ಇರ್ತಾವ. ಹಾಗಾಗಿ ಏನ್ ಮಾಡ್ಬೇಕಂತಂದ್ರ ಫಸ್ಟ್ ಓದಿದ್ರಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಏನಂದ್ರ ನೀವು ಬರೆಯುವಂತ ಪರೀಕ್ಷೆ ನೆಗೆಟಿವ್ ಮಾರ್ಕ್ಸ್ ಐತೋ ಇಲ್ಲೋ ಅದು ಇಂಪಾರ್ಟೆಂಟ್ ಇರ್ತದ. ಕೆಲವೊಂದು ಎಕ್ಸಾಮ್ಗೆ ನೆಗೆಟಿವ್ ಇರುದಿಲ್ಲ, ಕೆಲವೊಂದಕ್ಕೆ ಇರ್ತದ. ಅದು ನಿಮ್ಗೆ ಗೊತ್ತಿರ್ಬೇಕು. ಹಂಗಾರೆ ಒಂದನೇ ಕ್ವಶನ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದನ್ನ ಮುಂದ್ ಬಿಟ್ಟು ನೆಕ್ಸ್ಟ್ ಓದ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ನೀವು ಓದಿದ ತಕ್ಷಣ, ಈಗ ನೋಡ್ರಿ, ಓದಿದ ತಕ್ಷಣ ನಿಮ್ಗೆ ಆನ್ಸರ್ ಮಾಡುವಂತ ಕೆಲವೊಂದಷ್ಟು ಕ್ವಶನ್ಸ್ ಇರ್ತಾವ. ಓದಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 4 ಆಪ್ಷನ್ ಓದಿದ ತಕ್ಷಣ ನಿಮ್ಗೆ 100% ಇದೆ ಆನ್ಸರ್ ಅನ್ನೋದು ಗೊತ್ತಿರ್ತದ. ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಓದಿದ ತಕ್ಷಣ ಆಪ್ಷನ್ಸ್ ಗೊತ್ತಾಗೋದಿಲ್ಲ, ಬಟ್ ಇದಲ್ಲ ಇದ್ರ ಒಳಗನೆ ಇದೆ ಅಂತ ನಾವು ಮಾಡ್ಕೋಬಹುದು. ಇನ್ನೊಂದು ಟೈಪ್ ಕ್ವಶನ್ ಇರ್ತದೆ. ಹೆಂಗಂದ್ರೆ ನೀವು 10 ಸಲ ಓದಿದ್ರು ಕೂಡ ಅದರ ಬಗ್ಗೆ ನಿಮ್ಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ಅಂತದ್ರ ಬಗ್ಗೆ ನೀವು ಬಹಳಷ್ಟು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಅದಕ್ಕ ಫಸ್ಟ್ ನಿಮಗ್ 100% ಯಾವ್ಯಾವ ಬರ್ತಾವಲ್ಲ ಅವನ್ನೆಲ್ಲಾನು ಏನ್ ಮಾಡ್ಬೇಕ್ರಿ ಅಂತಂದ್ರೆ ಇದು ನಾವು ಆನ್ಸರ್ ಟಿಕ್ ಮಾಡ್ಕೋಬೇಕು. ಒಂದು ಏನಿರಂದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕಾದಂತ ವಿಷಯ ಏನಂತಂದ್ರೆ, ಕ್ವಶನ್ ನಂಬರ್ ನೀವು 1 ಬಿಟ್ಟಿರಿ, 2 ಆನ್ಸರ್ ಗೊತ್ತಿದೆ ನಿಮ್ಗೆ. ಆದ್ರೆ ಮಾರ್ಕ್ ಮಾಡ್ಬೇಕಾದ್ರೆ ಏನಾಕತ್ರಿ ಅಂದ್ರೆ ಒಮ್ಮೊಮ್ಮೆ ನಾವು 1 ಬಿಟ್ಟೇವೆ ಅನ್ನೋದನ್ನ ನಮಗ್ ಮರೆತ ಏನ್ ಮಾಡ್ಬಿಡ್ತೇವೆ, ಅಲ್ಲಿ ನಾವು ಮಾರ್ಕ್ ಮಾಡುವಂತ ಸಾಧ್ಯತೆ ಇರ್ತದ. ಅದಕ್ಕೆ ಮಾತ್ರ ಬಹಳ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ನೀವು ಪ್ರತಿ ಸಲನು ಕ್ವಶನ್ ಪೇಪರ್, ಬಹಳಷ್ಟು ವಿದ್ಯಾರ್ಥಿಗಳನ್ನ ನೋಡೇನ್ರಿ, ಕ್ವಶನ್ ಪೇಪರ್ ಓದ್ತಾರ, ಬಿಡಿಸುದಿಲ್ಲ. ಅಂದ್ರ ಇದಕ್ಕೆ ಇದೇ ಕ್ವಶನ್ ಅಂತ ಮನಿ ಒಳಗ ಅಥವಾ ರೂಮ್ ಒಳಗೆ ಓದ್ಕೊಂತ ಹೋಗ್ತಾರ. ಆ ರೀತಿಯಾಗಿ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಇಲ್ಲಿ ನಿಮ್ಮಲ್ಲಿ ಪ್ರಾಕ್ಟೀಸ್ ಹೆಂಗ ಆಗ್ಬೇಕಂದ್ರೆ ಕ್ವಶನ್ ಪೇಪರ್ ಇಟ್ಕೋರಿ. OMR ಶೀಟ್ ಮಾದರಿ ಪೇಪರ್ ಇತ್ತಂದ್ರ ಅದ್ರೊಳಗೆ ಟಿಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ರಿ. ಇನ್ ಕೇಸ್ ಅದಿಲ್ಲ ಅಂದ್ರ 1 to 100 ನಂಬರ್ ಬರ್ರಿ. 1 to 10, 11 to 20 ಹಿಂಗ ಒಂದ್ ಸೀರಿಯಲ್ ಆಗಿ ಬರ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಕ್ವಶನ್ ನಂಬರ್ 1A, ಕ್ವಶನ್ ನಂಬರ್ 2B ಅಥವಾ ಈ ರೀತಿಯಾಗಿ ಎಲ್ಲದಕ್ಕೂ ನೀವು ಆನ್ಸರ್ ಮಾಡಿದ ನಂತರ ಅವು ನಾನು ಕರೆಕ್ಟ್ ಆಗಿದ್ದು ಎಷ್ಟಾಗೈತೆ ಅಂತ ಚೆಕ್ ಮಾಡ್ರಿ. ಆಗ ಆನ್ಸರ್ ನೋಡ್ಬೇಡ್ರಿ. ಪೂರ್ತಿ ಕಂಪ್ಲೀಟ್ ಮಾಡಿದ ನಂತರ ಕೀ ಆನ್ಸರ್ ನೋಡಿ. ರೈಟ್ ಆಗಿದ್ದಕ್ಕೆ ರೈಟ್, ರಾಂಗ್ ಆಗಿದ್ದಕ್ಕೆ ರಾಂಗ್, ಯಾವ ರೀತಿಯಾಗಿ ರೈಟ್ ಆಗಿ ರಾಂಗ್ ಆಗೈತಿ. ಆ ನಂತರ ರಾಂಗ್ ಆದ ನಂತರ ಕ್ವಶನ್ ನಂಬರ್ 3 ರಾಂಗ್ ಆಗೈತೆ ಅಂತ ತಿಳ್ಕೊಂಡು ನಾವು ಆ ನಂತರ ಎಲ್ಲಾ ಪೇಪರ್ ನೆಕ್ಸ್ಟ್ ಕ್ವಶನ್ ನಂಬರ್ 8 ರಾಂಗ್ ಆಗೈತೆ, 3 ರಾಂಗ್ ಆಗೈತೆ ಅಂದ್ರೆ ಯಾಕೆ ರಾಂಗ್ ಆಗೈತಿ, ಯಾವ ಸಬ್ಜೆಕ್ಟ್ ಒಳಗದ. ಫಾರ್ ಎಕ್ಸಾಂಪಲ್ ಸಂವಿಧಾನದೊಳಗೆ ಬಂದದ, ರಾಷ್ಟ್ರಪತಿ ಬಗ್ಗೆ ಐತಿ ಇದು ಕ್ವಶನ್. ಅವಾಗ ನೀವು ಬುಕ್ ತೆಗೆದು ನೋಡಿ ಅದಕ್ಕೆ ಐಡೆಂಟಿಫೈ ಮಾಡ್ಬೇಕು. ಇದೇ ರೀತಿಯಾಗಿ ಬೇರೆ ಬೇರೆ ವಿಷಯಗಳಿಗೂ ಸಂಬಂಧಪಟ್ಟಾಗಿ ನೀವು ಇಲ್ಲೊಂದು ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿದ್ರಿ ಅಂದ್ರ ಅಲ್ಲಿ ಮೊದಲೇ ತಪ್ಪೋದಿಲ್ಲ. ಆ ನಂತರ ಕ್ವಶನ್ ಪೇಪರ್ ಒಂದ್ ವೇಳೆ ಟಫ್ ಐತೆ ಅಂತ ತಿಳ್ಕೊಂಡ್ಬಿಡ್ರಿ. ನಿಮಗ ಟಫ್ ಅನ್ಸೈತೆ ಅಂದ್ರೆ ಅದು ಎಲ್ಲರಿಗೂ ಟಫ್ ಆಗ್ತದ. ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮುಂಚಿತವಾಗಿನ ನೀವು ಒಂದ್ ಸ್ವಲ್ಪ ಕ್ವಶನ್ ಪೇಪರ್ ಓದೋದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ನಿಮಗ್ ಗೊತ್ತಾಗ್ತದ. ನಿಮ್ಗೆ ಗೊತ್ತಿರ್ಬೇಕು, ನಾವು ಪ್ರತಿ ರವಿವಾರ ಮಾದರಿ ಪರೀಕ್ಷೆ ಕಂಪಲ್ಸರಿ ಮಾಡ್ತೇವ್ರಿ. ಈಗ ಗೊತ್ತಿರ್ತದೆ ನಿಮ್ಗೆ. ನಮ್ಮಲ್ಲಿ ಸುಮಾರು ಈಗ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇರೋದ್ರಿಂದ ಪ್ರತಿ ರವಿವಾರ 2,000ಕ್ಕಿಂತನೂ ಹೆಚ್ಚಿನ ಎಕ್ಸಾಮಿನೇಷನ್ ಅಂದ್ರೆ ಹುಡುಗರು ಎಕ್ಸಾಮ್ ಬರೋದ್ರು. ನಾ ಹೇಳೋದಿಷ್ಟೇ, ಪ್ರಾಕ್ಟೀಸ್ ಅಂದ್ರೆ ಏನ್ರಿ, ನಿಮ್ಗೊಂದು ಮಾದರಿ ಸಿಕ್ತೆ ಅಂದ್ರೆ ನಿಮ್ಗೆ ರೇಂಜು ಕೂಡ ಗೊತ್ತಾಕದ. ಅಂದ್ರೆ ಈ ಎಕ್ಸಾಮ್ದೊಳಗೆ ನಾನು ಇಷ್ಟು ಮಾರ್ಕ್ಸ್ ತಗೊಂಡನಿ, ನೆಕ್ಸ್ಟ್ ಎಕ್ಸಾಮ್ ಹಿಂದಿನ ಎಕ್ಸಾಮ್ದಾಗ ಇಷ್ಟು ತಗೊಂಡಿದ್ದೆ, ಈಗ ಎಷ್ಟು ಬರ್ಬಹುದು ಅಂತೇಳಿ. ಅದಾದ ನಂತರ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ನೀವು ಯಾವ ಏರಿಯಾದೊಳಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಂಟಲ್ ಎಬಿಲಿಟಿ ಒಳಗೆ ಹೆಚ್ಚು ಕಡಿಮೆ ನೀವು ಆ ನಂತರ ಕೀ ಆನ್ಸರ್ ನೋಡಿದ ನಂತರ ಅನಲೈಸ್ ಮಾಡ್ಬೇಕು. ನೀವು ಹಿಸ್ಟ್ರಿ ಒಳಗೆ ಎಷ್ಟು ಕ್ವಶನ್ಸ್ ಕೇಳ್ಯಾರ, ನಿಮಗೂ ಎಷ್ಟು ಕರೆಕ್ಟ್ ಆಗ್ಯಾವ, ಜಾಗ್ರಫಿ ಒಳಗೆ ಎಷ್ಟು ಕ್ವಶನ್ಸ್ ಕೇಳ್ಯಾರ, ಅದ್ರೊಳಗೆ ಎಷ್ಟು ಕರೆಕ್ಟ್ ಆಗ್ಯಾವ. ಅದೇ ರೀತಿಯಾಗಿ ಬೇರೆ ಬೇರೆ ವಿಷಯದೊಳಗೆ ಎಷ್ಟು ಕೇಳಿದ ಕ್ವಶನ್ಸ್ ಅಥವಾ ನೀವು ಯಾವ ಸಬ್ಜೆಕ್ಟ್ ಒಳಗೆ ವೀಕ್ ಅದಿರಿ ಅದನ್ನ ಯಾವ ರೀತಿಯಾಗಿ ಸುಧಾರಿಸ್ಕೋಬೇಕು ಅನ್ನೋದು ಇವತ್ತಿನಿಂದ ನೀವು ಪ್ರಯತ್ನ ಮಾಡಿದ್ರಿ ಅಂದ್ರ ಪರೀಕ್ಷೆ ಬಂದಾಗ ಏನೈತಲ್ಲ ಅಲ್ಲಿ ನೀವು ಮಾಡ್ಕೊಂತ ಹೋಗ್ಬೋದು. ಮತ್ತೆ ಒಂದು ಗಾಬರಿ ಆಗುವಂತ ವಿಷಯ ಏನಲ್ಲ, ನಾನು ಮುಂಚೆನೆ ಹೇಳಿದೆ, ಪರೀಕ್ಷೆ ಅಂದ್ರೆ ಒಂದ್ ಸ್ವಲ್ಪ ಆದ್ರೂ ಕೂಡ ಎಲ್ಲೊಬ್ರು ಯಾರು ಟೆನ್ಷನ್ ಯಾರಿಗಿರ್ತದೆ ಅಂದ್ರೆ ಓದ್ಯವ್ರಿಗೆ ಮಾತ್ರ ಟೆನ್ಷನ್ ಇರ್ತದ, ಓದ್ಲೇ ಇದ್ದವ್ರು ಟೆನ್ಷನ್ ಇರೋದಿಲ್ಲ. ಅವ್ರು ಸುಮ್ನೆ ಎಕ್ಸಾಮ್ ಬಂದು ಬರೆದು ಹೋಗ್ಬಿಡ್ತಾರ.
ಅದಕ್ಕ ಅದ್ರ ಅತಿ ಆಗ್ಬಾರ್ದು. ಅದು ಅದಕ್ಕೆ ಏನಂದ್ರ ಪೂರ್ವ ನಿಯೋಜಿತವಾಗಿ ನಾವೆಲ್ಲ ಅದನ್ನ ಪ್ರಿಪರೇಷನ್ ಮಾಡಿರ್ಬೇಕ್ರಿ. ಎಕ್ಸಾಮ್ ಸೆಂಟರ್ನಾಗ ಎಷ್ಟೊತ್ತಿಗೆ ಹೋಗ್ಬೇಕು. ಈಗ ಎಷ್ಟೋ ಜನ ನಿಮ್ಗೆ ಹೇಳ್ತಾನೆ ನೋಡ್ರಿ, ಪರೀಕ್ಷೆಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋಗ್ತಾರ ಅಂತ ತಿಳ್ಕೊರಿ. ಬಸ್ ಲೇಟ್ ಆತು, ಬಸ್ ಕೆಟ್ಟಿ, ಅಂತ ಸಂದರ್ಭದಾಗ ಗೊಂದಲ ಶುರುವಾಗ್ತೈತಿ, ಟೆನ್ಷನ್ ಶುರುವಾಗ್ತೈತಿ. ಎಷ್ಟೋ ವಿದ್ಯಾರ್ಥಿಗಳು, ಜಾಣ ವಿದ್ಯಾರ್ಥಿಗಳು, ರ್ಯಾಂಕರ್ಸು ಟಾಪ್ನಾಗ ಬರುವಂತವ್ರು ಕೂಡ ಒಳ್ಳೇದನ್ನ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕ ನಿಮ್ಮ ಪರೀಕ್ಷೆ ಹಾಲಿಗೆ ನೀವು ಇರುವಂತದ್ದು ನಿಮ್ಮ ಊರು ಇದನೋ, ನಿಮ್ ಎಕ್ಸಾಮ್ ಇರುವಂತದ್ದು ಧಾರವಾಡನೋ ಹಾವೇರಿಯೋ, ಅಲ್ಲಿ ಹಾವೇರಿ ಒಳಗೆ ಎಕ್ಸಾಮ್ ಐತೆ ಅಂದ್ರೆ ನಿಮ್ದು ಅಲ್ಲಿ ಮನಿ ಐತೋ, ರಿಲೇಷನ್ ಮನಿಯವ್ರು ಇರ್ಬೇಕು. ಇರ್ಲಿಕ್ಕಂದ್ರೆ ಬೇರೆ ಏನೇ ವ್ಯವಸ್ಥೆ ಮಾಡ್ಕೋಬೇಕು ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ. ಇವೆಲ್ಲವುಗಳನ್ನ ಮಾಡಿದ್ರಿ ಅಂದ್ರ 50% ನಿಮಗೆ ಸಕ್ಸಸ್ ಆಗ್ಲಿಕ್ಕೆ ಹಾದಿ ಆಗ್ತದ. ಇನ್ನೇನೈತಲ್ಲ, ನಾವು ಮಾಡಿದ್ದ ಅಭ್ಯಾಸ, ರಿವಿಷನ್ ಮಾಡಿದ್ದು, ಆ ನಂತರ ಇವೆಲ್ಲನೂ ಕೂಡ ನಿಮ್ಗ ಒಂದು ಸಲ ನಾನು ಹೇಳಿಕ್ಕೆ ಏನ್ ಇಷ್ಟಪಡ್ತೇನೆ ಅಂದ್ರೆ, ನೀವು ಪ್ರಿಪರೇಷನ್ ಮಾಡಿದ್ರ ಅಂದ್ರೆ, ಎಸ್ಪೆಷಲಿ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇತ್ತಂದ್ರ ಅಲ್ಲಿ ನೀವು ಓದಿದ ತಕ್ಷಣ ನಿಮ್ಗ ಬರ್ತದ. ಗಾಬರಿ ಆಗ್ಬೇಡ್ರಿ. 5 ನಿಮಿಷಕ್ಕಂತ ಕ್ವಶನ್ ಪೇಪರ್ ಅನ್ನ ಹಿಂಗ ಹೊಳಿಸಿ ನೋಡಿಲಕ್ಕಾಗಿ ಬರು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನಿಮ್ ತಲೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದ. ಆ ನಂತರ ಎಲ್ಲಾ ಕ್ವಶನ್ಗಳನ್ನು ನೀವು ಬಿಡಿಸ್ಬೋದು. ಗೆಸ್ ಮಾಡ್ಲಿಕ್ಕೂ ಕೂಡ ನಿಮ್ಗೆ ಐಡೆಂಟಿಫೈ, ಈಗ ಇದಲ್ಲ, ಇದಲ್ಲ, ಇದಕ್ಕೆ ರಿಲೇಟೆಡ್ ಇದೆ, ಇದು ಇರಬಹುದು ಅಂತ ಕೂಡ ಗೆಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಸರ್. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಶ್ನೆ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಬೇಗ ಕೇಳಿ. ಸರ್ ಸರ್ ನಾಯಕ್ ಸರ್ ಅನ್ರಿ? ಹೇಳಿ ಸರ್, ಹೇಳಿ ಸರ್. ನಿಜವಾಗಿ ಸರ್ ನನಗೆ ಬಹಳ, ನಾನ್ ನಿಮ್ಮನ್ನ ನೋಡಿಲ್ಲ, ಬಟ್ ನೀವು ಮಾತಾಡಿದಾಗ ನಮ್ಗ ಏನಿಲ್ಲ, ನಾನು ನಿಮ್ ಬಗ್ಗೆ 2 ಮಾತಲ್ಲ, ನಾನು ಈಗ ಸದ್ಯ ಮಾತಾಡಿದ್ರ ಮ್ಯಾಗ ಹೇಳಿಕಂದ್ರೆ ಏನೆಲ್ಲ ಮಾಡ್ಬೋದು. ಬಟ್ ಇದನ್ನ ಒಳ್ಳೆ ಕೆಲಸ ಮಾಡತ್ತೀರಿ ಸರ್. 17 ಜನ ಶಿಕ್ಷಕರು ಉಚಿತವಾಗಿ ಮಾಡಕತ್ತಾರಂದ್ರ ಅವ್ರಿಗೂ ಕೂಡ ನಮ್ಮ ಗುರುಕುಲ್ ಪರವಾಗಿ, ನನ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇಂತ ಒಳ್ಳೆ ಮನಸ್ಸು ಬರೋದು ಒಳ್ಳೆಯವರಿಗೆ ಮಾತ್ರ ಸಾಧ್ಯ ಇರ್ತದ ಸರ್. ನಾವು ಕೂಡ ಈಗ ಮುಂಬರುವ ದಿನಗಳಲ್ಲಿ ಯಾವಾಗಾದ್ರೂ ಕೂಡ ನಾನು ಕೂಡ, ನೀವೆಲ್ಲ ಈಗ ಅಂತ ನಾನು ಹೇಳುದಿಲ್ಲ, ಬಟ್ ಸಮಯ ತಗೊಂಡು ನಾನು ಕೂಡ ಅಲ್ಲಿ ಒಂದ್ಸಲ ಬರ್ತೇನೆ. ಹುಡುಗರು ಬಂದು ನಮ್ಗೆ ಎಷ್ಟು ಟೈಮ್ ಇದೆ ನಾವು ಕೂಡ ನಮ್ ಟೀಮ್ ತಗೊಂಡ್ಬರ್ತೇನೆ ಸರ್. ಒಳ್ಳೆ ಎಕ್ಸ್ಪರ್ಟ್ ಒಬ್ರು ಕರ್ಕೊಂಡ್ಬರ್ತೇವೆ. ನಾನು ಬರ್ಲಿಲ್ಲ ಅಂದ್ರೂ ಕಳಿಸ್ಕೊಡ್ತೇನೆ. ಏನು ಸಾಧ್ಯದ ನಾನು ಕೂಡ ಯೋಚನೆ ಮಾಡ್ತೇನೆ, ಏನ್ ಸಾಧ್ಯದ ನಾವು ಕೂಡ ಅವ್ರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯದ ನಾನು ವಿಚಾರ ಮಾಡ್ತೇನೆ ಸರ್. ನಾನು ಕೂಡ ಟಚ್ ಒಳಗಂತ ಇರ್ರಿ, ಬಂದ್ರೆ ನಾನು ಕೂಡ ಬರ್ತೇನೆ, ಬರ್ಲಿಕ್ಕೆ ಇಷ್ಟಪಡ್ತೇನೆ. ಯೂಶಲಿ ನಾನು ಬಹಳಷ್ಟು ಅಡ್ಡಾಡುದಿಲ್ಲ, ಅಲ್ಲಿ ಇಲ್ಲೇ ಕ್ಲಾಸು ಅವು ಇವು ಇರ್ತಾವ. ಬಟ್ ಈಗ ಏನಾಗೈತೆ ಸರ್ ಅಂತಂದ್ರೆ, ನಮ್ದು ವೈಯಕ್ತಿಕವಾಗಿ ಅಂದ್ರ ಮುಂಚೆ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ವಿ, ಬಹಳಷ್ಟು ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಟೀಚ್ ಮಾಡೇನಿ. ಈಗ ಏನಾಗೈತೆ ಅಂತಂದ್ರ, ಈಗ ಏನಾಗ್ಯಾವ ಅಂದ್ರ ಸರ್, ಫೆಸಿಲಿಟೇಟರ್ ಅಂದ್ರೆ ಯಾರಿಗೆ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡುವಂತವ್ರು ಸಂಸ್ಥೆಗಳು ಒದಗಿಸುವವರಾಗ್ಬಿಟ್ಟೇವ್ ಸರ್. ಈಗ ಸಂಸ್ಥೆ ಬೇಕಾದಾಗ ಈಗ ದಿನ ಒಂದೊಂದು ಏನಾರು ಒಂದು ಕಾರ್ಯಗಳಿದ್ದೇ ಇರ್ತಾವ. ಅದಕ್ಕೆ ಆದ್ರೂ ಕೂಡ ಸರ್ ನಾನ್ ನಿಮ್ಗೆ ಏನ್ ಹೇಳಿಕ್ ಇಷ್ಟಪಡ್ತೇನೆ ಅಂತಂದ್ರೆ, ಇಂತ ಒಂದು ವ್ಯವಸ್ಥೆ ಒಳಗೆ ನೀವು ಮುಂದುವರಿರಿ ಸರ್. ಎಷ್ಟೇ ಅಂದ್ರ ಕಷ್ಟಗಳಂತೆ ಬರೋದು ಸಹಜ ಇರ್ತಾವ, ಅವನ್ನೆಲ್ಲ ಮೆಟ್ ನಿಲ್ಲುವಂತ ಶಕ್ತಿ ದೇವ್ರು ನಿಮ್ಗೆ ಕೊಡ್ಲಿ ಅಂತ ಹೇಳುತ್ತಾ, ಇದನ್ನ ನಾನು ಖಂಡಿತವಾಗಿ ಸರ್ ಇವತ್ತಂತ ನಾ ಹೇಳುದಿಲ್ಲ, ನಾವು ಸಮಯ ಮಾಡ್ಕೊಂಡು ಅಲ್ಲಿಗೆ ಯಾವಾಗಾದ್ರೂ ಕೂಡ ನಾನು ಬಂದು ನಾನು ನಮ್ಮ ಶಿಕ್ಷಕರು ಕರ್ಕೊಂಡ್ಬಂದ್ ಮಾಡ್ತೇನೆ. ನಾವು ಕೂಡ ಏನಾದ್ರ ಸರ್ ಅಲ್ಲಿ ಬುಕ್ಸ್ ಕೊಡಿಸ್ಲಿಕ್ಕೆ ಅಥವಾ ಬೇರೆ ಏನಾದ್ರು ಸಾಧ್ಯ ಐತೆ ಅಂದ್ರ ಅದನ್ನ ನಾನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಗೆ ಎಷ್ಟು ಸಾಧ್ಯದ ಅದನ್ನ ಮಾಡ್ಲಿಕ್ಕೆ ಮಾಡ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಂದ್ರೆ ಸರ್ ನಾವು ವಿಶೇಷವಾಗಿ ಆಫ್ಲೈನ್ ಕ್ಲಾಸ್ಗಳನ್ನ ಆಹ್ವಾನ ಇದು ಮಾಡ್ತಿದ್ವಿ ಸರ್, ನಿಗದಿ ಮಾಡಿರ್ತೀವಿ ಸರ್. ಅವಾಗೆ ತಮಗೆ ನಾವು ಆಹ್ವಾನ ಕೊಡ್ತೀವಿ ಸರ್, ಅವಶ್ಯವಾಗಿ ಬನ್ನಿ ಸರ್. ಯೂಶಲಿ ಯಾವಾಗ ಇರ್ತದೆ ಹೇಳಿ ಸರ್? ನಾವು ಜಾಸ್ತಿ ಮೇ ಅಲ್ಲಿ ಮಾಡ್ತೀವಿ ಸರ್, ಡಿಸೆಂಬರ್ ಜನವರಿಯಲ್ಲಿ ಮಾಡ್ತಿರ್ತೀವಿ ಸರ್. ಸರ್ ಮೇ 1 ತಿಂಗಳು ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ವೆಕೇಶನಲ್ ಕ್ಲಾಸ್ ಇರ್ತಾವ. ಬೇಕಾದ್ರೆ ನೀವು ಅದನ್ನ ಮೇ ಹೊರತುಪಡಿಸಿ ಯಾವ ತಿಂಗಳಾಗಾದ್ರೂ ಕೂಡ ನಾನು ನಮ್ಮ ಶಿಕ್ಷಕರನ್ನ ಮತ್ ನಾನು ಕೂಡ ಒಂದ್ಸಲ ಬಂದ್ ಹೋಗ್ತೇನೆ ಸರ್. ಅವಶ್ಯವಾಗಿ ಸರ್, ಅವಶ್ಯವಾಗಿ ಸರ್. ಥ್ಯಾಂಕ್ ಯು ಸರ್. ತಮ್ಮ ಈ ಸಹಕಾರ ನಮ್ಮ ಜೊತೆ ಯಾವಾಗಿದ್ರು ಇರ್ಲಿ ಅಂತ ನಾನು ಆಶಿಸ್ತೀನಿ ಸರ್.
ಓಕೆ ಸರ್. ಸರ್ ಏನಿಲ್ಲ ಸರ್, ಅವ್ರಿಗೆ ಎಲ್ಲರಿಗೂ ಪ್ರೇರೇಪಣೆ ಮಾಡ್ರಿ. ಅವ್ರು ಸರ್ ನೋಡ್ರಿ, ದೇ ಆರ್ ನಾಟ್ ಲೆಸ್ ದನ್ ಎನಿಬಡಿ ಎಲ್ಸ್. ನನಗ್ Yes, ಗೊತ್ತಿದೆ, sir, yes. ಅವ್ರು ನೋಡೇನಿ, ಸಾಕಷ್ಟು ವಿದ್ಯಾರ್ಥಿಗಳು ನೋಡೇನಿ. Yes, ಅವ್ರ ಕಡೆ ಎಲ್ಲಾ ಇರ್ತದ ಏನ್ರಿ. ನಮ್ಗ Yes, ಅವ್ರ sir. ತಲಿ ಒಳಗೆ ಏನ್ ಹೋಗ್ಬೇಕಂದ್ರ ನಾವ್ ಯಾರ್ಕಿಂತನೂ ಕಡಿಮೆ ಇಲ್ಲ, ನಾ ಏನೆಲ್ಲ ಮಾಡಬಹುದು ಅಂತ ಸಾಕಷ್ಟು ಉದಾಹರಣೆಗಳದಾವ್. ನಾ ಈಗ ಹೇಳಿಕ್ ಇಷ್ಟ ಪಡೋದು, ನಾ ಅಲ್ಲಿ ಬಂದಾಗ Yes, sir. ಹೇಳ್ತೇನೆ. Yes, sir, ನೀವೆಲ್ಲಾ yes. ನೀವು ಸಾಕಷ್ಟು ಜನ ನೋಡ್ರಿ ಜಗತ್ತಿನೊಳಗ. ನಾನು ಅವ್ರೆಲ್ಲಾ ನೋಡಿರ್ತಾರ, ಈ ಸೋಷಿಯಲ್ ಮೀಡಿಯಾದಾಗ ಕೇಳಿರ್ತಾರ. ಬರೀ ನಾವ್ ಅದನ್ನೇ ಮಾಡಿದ್ವಿ, ನಮ್ಮನ್ನ ನಾವು ತಿದ್ಕೊಂಡ್ಬಿಟ್ರಿ ಏನೆಲ್ಲಾ ಮಾಡ್ಲಿಕ್ ಸಾಧ್ಯ ಅದ. Yes, sir. ನಾವ್ ಇನ್ನೊಂದ್ ನಿಜ sir. ಏನಂತಲ್ಲ, ಇನ್ನೊಬ್ಬರನ್ನ ಕಂಪ್ಯಾರಿಸನ್ ಮಾಡಿ ನಮ್ ಜೀವನ ಮಾಡಿರ್ಸ್ಕೊಳ್ಳೋದ್ ಬೇಡ. ನಾವ್ ಏನದೇವಿ, ನಾವು ಹೆಂಗ್ ಮಾಡ್ಲಿಕ್ ಸಾಧ್ಯ ಅದ, ಅದನ್ನ ಮಾಡಿದ್ರೆ ಗುರಿ ನಾವು ಮುಟ್ಲಿಕ್ ಸಾಧ್ಯ ಅದ. ಒಳ್ಳೆಯ ಒಂದು Sir. ಜೀವನ ನಡೆಸ್ಲಿಕ್ ಸಾಧ್ಯ ಅದ. ನಿಜವಾಗ್ಲೂ ವಿದ್ಯಾರ್ಥಿಗಳು ಇದನ್ನ ತಿಳ್ಕೊಬೇಕು ಸರ್. ನೀವು ಈಗ ಏನ್ ಹೇಳಿದ್ರಲ್ಲ ಸರ್, ಅದನ್ನ ಹೌದೌದು ಸರ್, ತಿಳ್ಕೊಬಿಟ್ರೆ ಎಲ್ಲ ನಾವು. ಸಾಧ್ಯ ಇದೆ. Yes. ನಾವು ಇನ್ನೊಬ್ಬರು Yes. ನೋಡಿ ನಮ್ ಜೀವನ ಮಾಡೋದು ಬೇಡ, ನಮ್ಗೆಲ್ಲ ಸಾಧ್ಯ. ನಿಜ sir. ನಾವು ನಿಮ್ಮನ್ನ ನೋಡಿ ಇನ್ನೊಬ್ಬರ ಜೀವನ ಮಾಡ್ಬೇಕು, ಆ ರೀತಿಯಾಗಿ ಆಗ್ಲಿಕ್ಕೆ ಸಾಧ್ಯ ಅದ. Correct sir. 100% ಸರ್. ನಿಜವಾಗ್ಲೂ ಸರ್. ಎಸ್ ಸರ್. Yes, sir. ಓಕೆ. ವಿದ್ಯಾರ್ಥಿಗಳಿಗೆ ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಅದರ್ವೈಸ್ ಮೇಡಮ್ ಹೇಳಿ. ಸರ್ ತಮ್ಮ ಮಾಹಿತಿಗೆ ಅಚ್ಯುತ್ ನಾಯಕ್ ಸರ್ ಕೂಡ ಇವಾಗ KS ಮೇನ್ಸ್ ಎಲ್ಲ ಪಾಸ್ ಮಾಡ್ಕೊಂಡು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದಾರೆ ಸರ್. ವೇಟಿಂಗ್ ಫಾರ್ ರಿಸಲ್ಟ್. ನನಗೆ ಏನ್ ಅಂದ್ರ ರಿಸಲ್ಟ್ ಒಳಗ ಅವರು ಆಗ್ಲಿ ಏನ್ರಿ, Yes, sir. ಇನ್ನು Yes, sir. ಹೆಚ್ಚು ಹೆಚ್ಚು ಸೇವೆಯನ್ನ ಮಾಡುವಂತ ಸಾಮರ್ಥ್ಯ ದೇವ್ರು ಅವ್ರ ಕಡೆ ಕೊಡ್ಲಿ ಅಂತೇನೆ ನಾವು ನೀವೆಲ್ಲರೂ ಕೇಳ್ಕೊಳ್ರಿ. ಖಂಡಿತ ಸರ್. Thank you sir. ಯಾಕಂದ್ರೆ ಇಂತ ಒಳ್ಳೆಯವ್ರು ಆದ್ರಂದ್ರ ಈ ಸಮಾಜಕ್ಕಾಗ್ಲಿ ಬೇರೆ ಜನಕ್ಕಾಗ್ಲಿ ಏನೋ ಒಂದು ಹೆಲ್ಪ್ ಮಾಡ್ತಾರ. ಖಂಡಿತ ಸರ್. ಇಂತ ಮಾನಸಿಕ ಸ್ಥಿತಿ ಇರೋರು ಸಿಗೋದು ಬಹಳ ವಿರಳ. ಅದ್ರ ಜೊತೆಗೆ ನಮ್ಮ ಶಿಕ್ಷಕರ ತಂಡ ಸರ್, ಯಾಕಂದ್ರೆ ನೋಡ್ರಿ, ಅದೇ ಏನಿದ್ದಾರೆ. ಬಹಳ ವಿರಳ. ಆಫೀಸರ್ ಆಗ್ಲಿ, ಇವತ್ತು KS ಆಫೀಸರ್ ಆಗ್ಲಿ, IAS ಆಫೀಸರ್ ಆಗ್ಲಿ, ಅವ್ರಿಗೆ ದೇವ್ರಂತ ಸಾಮರ್ಥ್ಯ ಕೊಡ್ಲಿ. ಇಲ್ಲಂದ್ರ ಇಂತ ಒಂದು 10 ಸಂಸ್ಥೆಗಳನ್ನ ಹುಟ್ಟಾಕುವಂತ ಸಾಮರ್ಥ್ಯ ಅವ್ರಿಗೆ ಸಿಗ್ಲಿ ಅಂತ ನಾನು ಕೂಡ ನಮ್ಮ ಪರವಾಗಿನೂ ಅವ್ರಿಗೆ ಶುಭಾಶಯನ್ನು ಕೋರ್ತೇನಂತ. ತಮ್ಮ ಆಶೀರ್ವಾದ ಸರ್. Thank you sir. ನಮಸ್ತೆ ಸರ್. ಕೇಳಿ ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ರೀ. ಸರ್ ತಮ್ಮನ್ನ ನಾನು ತಮ್ಮ ಬಗ್ಗೆ ಕೇಳಿದೀನಿ ಸರ್, ಪರಿಚಯ ತಮ್ದು ಗೊತ್ತಿದೆ ನನ್ಗೆ. ತಮ್ಗೆ ಗುರು ನಿಮ್ಮ ಹೆಸರು ಹೇಳಿ ಸರ್. ಸರ್ ನನ್ನ ಹೆಸರು ಪೂರ್ಣಾನಂದ ಅಂತ ಸರ್. ಹ್ಞೂನ್ರಿ. ಸರ್ ನನ್ನ ಪ್ರಶ್ನೆ ಏನಿದೆ ಸರ್, ಇವಾಗ ನಾವು ಪರೀಕ್ಷೆಗೆ ಎಲ್ಲಾ ಸರ್ಕಾರ ಏನ್ ನಡೆಸ್ತಾ ಇರುವ ಎಲ್ಲಾ ಪರೀಕ್ಷೆಗೆ ಸಿದ್ಧವಾಗಿರ್ತೀವಿ ಸರ್. ಆದ್ರೆ ಏನಾಗುತ್ತೆ ಅಂದ್ರೆ ಆ ಪರೀಕ್ಷೆ ಸಿದ್ಧವಾದ ತಕ್ಷಣ ಈಗ ಕೆಲವೊಂದು ವದಂತಿಗಳು ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು, ಈ ರೀತಿ ವದಂತಿಗಳು ಹರಡಿದಾಗ ನಮ್ಮ ಒಂದು ಮನಸ್ಸು ಅದಕ್ಕೆ ಕುಗ್ಗುತ್ತಲ್ಲ ಸರ್. ಅದಕ್ಕೆ ಯಾವ ರೀತಿ ನಾವು ಅದನ್ನ ಫೇಸ್ ಮಾಡ್ಬೇಕಂತ ನನ್ಗ ಸರ್. ವೆರಿ ಗುಡ್ ಕ್ವೆಶ್ಚನ್. ಇದು ನಮ್ಮ ಜೀವನದೊಳಗ ಆದದ್ದೇನೆ ನಾನ್ ನಿಮಗೆ ರಿಪೀಟ್ ಮಾಡ್ತೇನೆ. ಧಾರವಾಡದೊಳಗ 1998 ರೀ, 1998 KS ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಎಕ್ಸಾಮ್ ಬರೀತಿದ್ವಿ. ಬಾಷನ್ ಮಿಷನ್ ಸ್ಕೂಲ್ ಅಂತದ, ಅಲ್ಲಿ ಸೆಂಟರ್ ಬಂದಿತ್ತು ನಮ್ಮದು. ನಾ ಕೇಳ್ತಾ ಇದ್ದೇನಾ? ಬಾಷನ್ ಮಿಷನ್ ಸ್ಕೂಲ್ ಸೆಂಟರ್ ಬಂದಿತ್ತು. ಅಲ್ಲಿ ಒಂದು ಏನು ವದಂತಿ ಹರಡ ಬಿಡಿತೆ ಅಂದ್ರೆ, ಯಾರೋ ಒಬ್ರು KPSC ಮೆಂಬರ್ ಬೇಕಾದಾರು ಒಬ್ರಿಗೆ ಸಪರೇಟ್ ಆಗಿ ಕುಂದಿರಿಸಿ ಪೇಪರ್ ಬರ್ಸಾಕತ್ತಾರ ಅಂತೇಳಿ ಒಂದು ರೂಮರ್ ಹರಡದ್ ಬಿಡ್ತಿ. ಆ ರೂಮರ್ ಹರಡಿದ ತಕ್ಷಣ ಏನಾಗ್ಬಿಡ್ತಿ ಅಂದ್ರ ನೆಕ್ಸ್ಟ್ ಪೇಪರಿಗೆ ನಮಗೆ ಏನಾಗ್ಬಿಡ್ತಿ ಅಂದ್ರ ಗೊಂದಲ ಬಾಳ ಆಗಿಬಿಡ್ತಿ. ಅಂದ್ರ ನಮ್ಗೆ ಅಗದಿ ಏನು ಓದಿ ಬಂದ್ ಎಕ್ಸಾಮ್ ಬರೆಯೋರಿಗೆ ನನಗೊಬ್ಬಗೆ ಅಲ್ಲ, ಬಹಳಷ್ಟು ಜನಕ್ಕೆ ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ರಿ ಎಲ್ಲಾರು. ಎಷ್ಟ್ ಚೆನ್ನಾಗಿ ಪೇಪರ್ ಬರಿಬೇಕಾಗಿತ್ತಲ್ಲ, ಚೆನ್ನಾಗಿ ಬರ್ಲಿಲ್ಲ. ಬಟ್ ಅದು ಸುಳ್ಳು ಅಂತೇಳಿ ಗೊತ್ತಾಯ್ತು. ಆದ್ರೆ ನಾ ಈಗ ಏನ್ ಹೇಳ್ತೇನಲ್ರಿ, ಆ ರೂಮರ್ಸೋ ಐತೋ ಕರೆಯೋ ಐತೋ ಅದ್ರ ಬಗ್ಗೆ ನಾವ್ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂತಂದ್ರ ಈ ಜಗತ್ತಿನಾಗ ಒಳ್ಳೇದು ಅದ, ಕೆಟ್ಟದ್ದು ಅದ ರೀ. ಹೌದಾ? ನಾ 100% ಏನು ಹೇಳಿಕ್ ಇಷ್ಟ ಪಡೋದಿಲ್ಲ. ನಾವು ಬೇರೆದಾರಿಗೆ ನಾವು ಅದ್ರ ಕಿವಿಗೊಡೋದೇ ಬೇಡ. ನಾವು ದೇವ್ರ ಏನೈತಲ್ಲ, ನಾವು ದೇವ್ರ ಮ್ಯಾಗ ಭಾರ ಹಾಕಿ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡೋಣ. ಯಾಕಂತಂದ್ರ ನಮ್ಗೆ ಏನಾಗ್ಬಿಡ್ತಂದ್ರೆ, ಏನೋ ಒಂದು ವದಂತಿ ಕೇಳ್ಬಿಟ್ಟಿವಂತಂದ್ರ, ಅಥವಾ ಅದು ಸುಳ್ಳು ಕರೆಯೋ ಅದು ಬೇರೆ. ಈಗ ಎಕ್ಸಾಮ್ ನೀವ್ ಹೇಳಿದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿ ಪೋಸ್ಟ್ಪೋನ್ ಆಗ್ತಾವ, ಅಥವಾ ಕ್ವಶನ್ ಪೇಪರ್ ಲೀಕ್ ಆಗ್ಯಾವ ಅಂತ ಹೇಳ್ತಾರ. ಮನುಷ್ಯನ ಮ್ಯಾಗ ಬಹಳಷ್ಟು ಕೆಟ್ಟ ಪರಿಣಾಮ ಆಗ್ತದ, ಇಲ್ಲ ಅಂತಲ್ರಿ, ಎಲ್ಲರಿಗೂ ಆಗ್ತದ. ಅದ್ರ ಒಳ್ಳೆ ಓದ್ಯವ್ರಿಗಂತೆ ಮೊದಲ ಆಗ್ತದ. ಆದ್ರೂ ಕೂಡ ಅದನ್ನ ನಾವು ತಲೆ ಒಳಗೆ ಅಂದ್ರೆ ಕೆಲವೊಂದ್ಸಲ ಏನಾಗಿರ್ತದ, ದುಷ್ಟ ಶಕ್ತಿಗಳು ಎಲ್ಲಾ ಕಡೆ ಇರುವರಿ ಅವು. ಅದಕ್ಕ ನಾವು ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮದೇ ಆದಂತ ರೀತಿಯಾಗ ಪೇಪರ್ನ ಬರೀನು. ಆಮೇಲೆ ನಾನು ಕಂಡುಕೊಂಡಿದ್ದೇನ್ರಿ ಇಷ್ಟ ಅವಧಿ ಒಳಗ
ನೋಡ್ರಿ ಎಷ್ಟೋ ಜನ ಇವತ್ತು KS ಗೆ ಮಿನಿಮಮ್ ಮಾರ್ಕ್ಸ್ ಇಂಟರ್ವ್ಯೂ ಒಳಗ್ ಕೊಟ್ಟರು ಸಿಲೆಕ್ಷನ್ ಆಗ್ಯಾರ. ನಮ್ ಫ್ರೆಂಡ್ಸ್ ಆಗ್ಯಾರ, ನಮ್ ಬ್ಯಾಚ್ದಾಗ ಆಗ್ಯಾರ, ನಮ್ ಸ್ಟೂಡೆಂಟ್ಸ್ ಆಗ್ಯಾರ. ಸರ್ ನನಗೆ ದುಡ್ಡು ಕೊಡಕ್ಕಾಗಿಲ್ಲ KS ಇಂಟರ್ವ್ಯೂಗೆ, ನಂದು ಆಗೋದಿಲ್ಲ ಅಂದ್ರ ಅಂತವ್ರು ಕೂಡ ಆಗ್ಯಾರ. ಅಂತದ್ರೊಳಗೆ ನಾವು ಒಬ್ರು ಆಗೋಣ ಅಂತ ತಿಳ್ಕೊಂಡು ನಾವು ಅಭ್ಯಾಸ ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಈ ಒಂದು ಮಾಹಿತಿಗೆ. ಸರ್ ನೀವು ಈ ಸಮರ್ಥನಂನಲ್ಲಿ ನೀಡಿದಂತ ಎಷ್ಟೋ ವಿದ್ಯಾರ್ಥಿಗಳು KS ನಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಬರ್ದಿದ್ದಾರೆ ಸರ್, ಅವರು ಕಂಡಿದ್ದಾರೆ ಸರ್. ನಿಮ್ಮ ಈ ಒಂದು ಸೇವೆಗೆ ನಾವು ಯಾವಾಗಲೂ ಆಭಾರಿ ಆಗಿರ್ತೇವೆ ಸರ್. ನಿಮಗೆ ತುಂಬು ಹೃದಯದ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಯಾವ ವಿದ್ಯಾರ್ಥಿಗಳಾದ್ರೂ ಕ್ವಶನ್ ಕೇಳಿದ್ರೆ ಕೇಳಬಹುದು. ಯಾರಾದ್ರೂ? ಸರ್ ನಮಸ್ತೆ ಸರ್. ನಮಸ್ತೆ ರೀ ಸರ್, ನನ್ನ ಹೆಸರು ವಸಂತ ಅಂತ ಸರ್. ನಾನು ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ ಸರ್. ಅಂದ್ರೆ ನಂದು ಕನ್ನಡ ಸಾಹಿತ್ಯ ಸರ್, ಅದನ್ನ ಓದ್ಕೋತಿದ್ದೀನಿ. ಜೊತೆಗೆ GK ಮತ್ತೆ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸರ್. ಅಂದ್ರೆ ಜನರಲ್ ಕೋಟಾದಲ್ಲಿ ಪಾಸ್ ಆಗ್ಬೇಕು ಅಂದ್ರೆ 6 ವರ್ಷಕ್ಕೊಂದ್ಸಾರಿ ಮಾತ್ರ ಕರೀತಾರಲ್ಲ ಸರ್. ಅತ್ಯುತ್ತಮ ರ್ಯಾಂಕ್ ಅನ್ನ ಪಡ್ಕೋಬೇಕು ಅಂದ್ರೆ ಯಾವ ತರ ಇನ್ನೂ ಹೆಚ್ಚಿನ ಪ್ರಿಪರೇಷನ್ ಮಾಡ್ಬೇಕು ಅಂತ. ಈಗ ನೀವು PUC ಮಾಡಕತ್ತೀರ ಅಥವಾ ಡಿಗ್ರಿದ್ ಮಾಡತ್ತೀರ? ಡಿಗ್ರಿ ಸರ್. ಡಿಗ್ರಿದ್ ಮಾಡತ್ತೀರಿ. ಹಾ ಸರ್. ಈಗ ಡಿಗ್ರಿಗೆ ನಿಮಗೆ ಏನೇನಿದೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಿದೆ ಅಂತ ತಿಳ್ಕೊಂತೇನೆ ನಾನು. ಹಾ ಸರ್, ಗೊತ್ತಿದೆ ಸರ್. ಪ್ಯಾಟರ್ನ್ ಗೊತ್ತಿದೆಯಲ್ಲ? ಹಾ ಸರ್. ಹೇಳ್ರಿ, ಏನಿದೆ ಹೇಳ್ರಿ. ಅಬ್ಜೆಕ್ಟಿವ್ ಟೈಪ್ ಹೆಂಗಿದೆ, ಡಿಸ್ಕ್ರಿಪ್ಟಿವ್ ಹೆಂಗಿದೆ? ಸರ್ ಅಂದ್ರೆ 100 ಮಾರ್ಕ್ಸ್ ಕಡ್ಡಾಯ ಕನ್ನಡ ಇದೆ ಸರ್, 100 ಮಾರ್ಕ್ಸ್ ಕಡ್ಡಾಯ ಇಂಗ್ಲಿಷ್ ಇದೆ ಸರ್, 50 ಮಾರ್ಕ್ಸ್ ಇನ್ GK ಇದೆ ಸರ್, 200 ಮಾರ್ಕ್ಸ್ ಅಂದ್ರೆ 125 ಕ್ವಶನ್ಸ್ ಮಲ್ಟಿಪಲ್ ಬೇಸ್ಡ್ ಇದೆ ಸರ್. ಈಗ ನೋಡ್ರಿ, ಒಂದು ನೀವು ಕನ್ನಡ ಸಬ್ಜೆಕ್ಟ್ ಅಂದ್ರೆ ಕನ್ನಡದೊಳಗಂತಿ ಎಲ್ಲಿನೂ ಕೂಡ ನಿಮ್ಗೆ, ಈಗ ನೀವು ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ನೋಡ್ರಿ ನೀವು ಕನ್ನಡ ಅಂತಂದ್ರೆ ನೀವು ಇಷ್ಟವಾಜಿ ಆಯ್ಕೆ ಮಾಡ್ಕೊಂಡಂತ ಸಬ್ಜೆಕ್ಟ್, ಹೌದ್ರಿ? ಹಾ ಸರ್. ಈಗ ಬೇರೆದವ್ರಿಗೆ ಇಂಗ್ಲಿಷ್ ಇರ್ಬೋದು, ಕೆಲವೊಬ್ರಿಗೆ ಬೇರೆ ಹಿಸ್ಟ್ರಿ ಇರ್ಬೋದು, ಇನ್ನೊಬ್ರಿಗೆ ಯಾರಿಗೆ ಪೊಲಿಟಿಕಲ್ ಸೈನ್ಸ್ ಇರ್ಬೋದು. ನಿಮ್ ಕನ್ನಡದೊಳಗಂತಿ ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರ ಈಗ ನಿಮಗೆ ಏನಾರ ಬೇಕಂದ್ರ ನಮ್ಮಲ್ಲಿನೂ ಕೂಡ ಒಬ್ಬರು ಪಾಠ ಮಾಡ್ಕೊಂತಾರೋ, ಅವರು ಈಶ್ವರ್ ಸರ್ ಅಂತ ಅದಾರ್ರಿ. ಅವ್ರು ಚೆನ್ನಾಗಿ ಓದ್ಯಾರ. ಬೇಕಾದ್ರೆ ಅವ್ರ ಕಡೆಯಿಂದನೂ ಕೂಡ ನಿಮಗೆ ಅಂದ್ರೆ ಪ್ರಿಪ್ರೇಷನ್ ಅಂದ್ರೆ ಫಸ್ಟ್ ನಾನು ಹೇಳಿದೆಲ್ಲ, ನೀವ್ ಏನ್ ಸಿಲೆಬಸ್ ಅದ, ಯಾವ ಏರಿಯಾದ ಮ್ಯಾಗ ಹೆಂಗ್ ಕ್ವಶನ್ಸ್ ಬಂದಾವ ಫಸ್ಟ್ ಎಲ್ಲಾ ನೋಡಿದ್ರಿ ಅಂದ್ರ ನಿಮ್ಮದೇ ಆದಂತ ನೋಟ್ಸ್ ತಯಾರಿ ಮಾಡ್ಕೊಂಡು, ಆಮೇಲೆ ಯಾವ ಬುಕ್ಸ್ ಒಳ್ಳೇದಿದೆ. ಈಗ ಒಂದೇ ಸಬ್ಜೆಕ್ಟ್ ರಿಲೇಟೆಡ್ ಹಲವಾರು ಬುಕ್ಗಳನ್ನು ಓದ್ಲಿಕ್ಕೆ ಹೋಗ್ಬೇಡ್ರಿ. ಒಂದೇ ಬುಕ್ ಅನ್ನ 2 ಸಲ 3 ಸಲ ಓದಿದ್ರಿ ಅಂದ್ರೆ ನಿಮ್ಗ ಖಂಡಿತ ನಾಲೆಜ್ ಬರ್ತದ, ಹೌದಾ? ಆ ನಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಮುಂಚೆ ಅಂದ್ರೆ ನೀವು ಪದೇ ಪದೇ ಓದೋದಲ್ಲ, ನಿಮ್ ಕಣ್ಣಿದ್ರಿಗೇನೆ ಬರ್ಬೇಕು, ನಮ್ದು ಇದೇ ಪ್ಯಾಟರ್ನ್ ಇದೆ, ನಾ ಹಿಂಗ ಬರೀಬೇಕು, ಹಿಂಗ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಬೇಕಾದ್ರೆ ಒಂದ್ಸಲ ನನ್ನ ನಂಬರ್ ತಗೋರಿ. ಅವ್ರ ಸರ್ ಕಡೆಯಿಂದನೂ ಕೂಡ ಅಂದ್ರೆ ಡಿಗ್ರಿ ಎಕ್ಸಾಮ್ ಪ್ರಿಪೇರ್ ಆಗೋರಂತ ನಮ್ಮಲ್ಲಿ 2-3 ಜನ ಲೆಕ್ಚರ್ಸ್ ಅದಾರ ಈಗ ನಮ್ಮಲ್ಲಿ ಪಾಠ ಮಾಡೋರು. ಅವ್ರ ಕಡೆಯಿಂದನೂ ಕೂಡ ನಿಮ್ಗೆ ಮಾರ್ಗದರ್ಶನ ಮಾಡಿಸ್ತೇನೆ ಅಂತ ಬೇಕಾದ್ರೆ. ಥ್ಯಾಂಕ್ ಯು ಸರ್. ಅಂದ್ರೆ ನಂದು ಸ್ವಲ್ಪ ಪಾಶ್ಚಾತ್ಯ ಕಾವ್ಯಾಂಶ ಸ್ವಲ್ಪ ಡಲ್ ಇದೆ ಸರ್. ಅಂದ್ರೆ ಅದ್ರಲ್ಲಿ ಹೆಚ್ಚು ವರ್ಕ್ ಮಾಡ್ತಿದೀನಿ ಸರ್ ಇವಾಗ, ಆದ್ರೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಬಾಳ ಆಗ್ತಾವ ಸರ್. ಕೇಳಿಸ್ತಾನೆ, ಬೇಕಾದ್ರೆ ನನ್ನ ನಂಬರ್ ಇಸ್ಕೋರಿ ಅಲ್ಲೇ. ಏನ್ರಿ, ನಾನು ನಮ್ಮ ಸರ್ಗೆ ಹಚ್ಚಿ ನಿಮ್ಗೆ ಒಂದ್ಸಲ ಫೋನ್ ಮಾಡಿಸಿ ಅವ್ರು ಫ್ರೀ ಇದ್ದಾಗ ನಿಮ್ಗ ಮಾರ್ಗದರ್ಶನ ಮಾಡಿಸ್ತೇನೆ ಅಂತಂದ್ರೆ. ಯಾಕಂದ್ರೆ ಕನ್ನಡಕ್ಕೆ ನಾವು ಜನರಲ್ ಆಗಿ ಗೊತ್ತಿದ್ದೇವಿನ, ಪರ್ಟಿಕ್ಯುಲರ್ ಆಗಿ ಕನ್ನಡದ ಬಗ್ಗೆ ನನಗೆ ಜ್ಞಾನ ಇಲ್ಲ. ಅಂದ್ರೆ ಈಗ ನಿಮ್ ಡಿಗ್ರಿ ಎಕ್ಸಾಮಕ್ಕೆ ಏನಿದೆ ಅಂದ್ರೆ ಈಗ ಜನರಲ್ ಎಕ್ಸಾಮಕ್ಕೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದಲ್ಲ, ಆ ರೀತಿಯಾಗಿ ಹೊರತು ನಿಮ್ಗೆ ಸಾಹಿತ್ಯದ ಬಗ್ಗೆ ಕ್ವಶನ್ಸ್ ಇರ್ತಾವ, ಹೌದಲ್ರಿ? ಹೌದು. ಅದ್ರ ಬಗ್ಗೆ ಬೇಕಾದ್ರೆ ನಾನು ಅವ್ರ ಸರ್ ಕಡೆಯಿಂದ ನಾನು ನಿಮಗ್ ಒಂದ್ಸಲ ಫೋನ್ ಮಾಡಿಸ್ತೇನಂತ. ವಸಂತ ಸರ್ ನಂಬರ್ ಕೊಡ್ತೀನಿ ನಿಮ್ಗೆ. ಸರ್ ಫೋನ್ ಮಾಡಿದ್ರಿ ಅಂದ್ರೆ ಅವ್ರ ಸರ್ಗೆ ನಾನು ಒಂದು ಫಿಕ್ಸ್ ಟೈಮ್ ಮಾಡಿ ನಿಮ್ ಫೋನ್ ಅವ್ರ ಬಿದ್ದಾಗ ನಿಮಗ್ ಕಾಲ್ ಮಾಡಿ ನಾವು ಏನ್ ಮಾಡ್ತೇನೆ ಅಂತಂದ್ರೆ, ನನಗ್ ಬೇಕಾದ್ರೆ ನನ್ನ ನಂಬರಿಗೆ ಒಂದು ಮೆಸೇಜ್ ಹಾಕ್ಬಿಡ್ರಿ ಸರ್ ಕಡೆ ಇಸ್ಕೊಂಡು. ನಾನು ಅವ್ರಿಗೆ ಹೆಂಗ್ ಮಾಡ್ಬೇಕನ್ನೋದು ಅವ್ರ ಕಡೆಯಿಂದ ನಿಮಗೆ ಫೋನ್ ಮಾಡಿಸ್ತೇನಂತ. ಹಾ ಸರ್. ಸರ್ ತುಂಬಾ ಹೃದಯ ಧನ್ಯವಾದಗಳು ಸರ್. ಈ ಕುರಿತಾಗಿ ನಾನು ಕಳೆದ 6 ತಿಂಗಳಿಂದ ತುಂಬಾ ವ್ಯಥೆ ಪಡ್ತಿದ್ದೀನಿ ಸರ್. ಅಂದ್ರೆ ತುಂಬಾ ಹುಡುಕ್ತಿದ್ದೀನಿ ಸರ್. ಆತರ ಒಳ್ಳೆ ಮಾರ್ಗದರ್ಶಕರು ಇನ್ನೂವರೆಗೂ ಯಾರು ಸಿಕ್ಕಿಲ್ಲ ಸರ್. ಅಲ್ಲ ಇನ್ನು ಕೆಲವೊಮ್ಮೆ ಏನೈತಲ್ರಿ, ಇದೀಗ ಏನೈತಲ್ಲ, ತನ್ನ ಅರಿವೇ ತನಗೆ ಗುರು, ಹೌದಾ? ಯಾರು ಸಿಕ್ಕಿಲ್ಲ ಅಂತ ನೀವು ಒಳ್ಳೆ ಪ್ರಯತ್ನ ಮಾಡಿದ್ರೆ ನೀವ ಗುರು ಆಗ್ಬಿಡ್ತೀರಿ, ಗೊತ್ತನ್ರಿ? ಬೇರೆದವ್ರಿಗೆ ಹೇಳುವಂಗ ನೀವ ಆಗ್ಬಿಡ್ತೀರಿ. ಆದ್ರೂ ಕೂಡ ನಾ ಅವ್ರ ಸರ್ ಕಡೆಯಿಂದ ನಿಮ್ಗೆ ಅಲ್ಲಿ ಮಾರ್ಗದರ್ಶನ ಮಾಡಿಸ್ತೇನಂತ್ರಿ. ಓಕೆ, ಮತ್ತೆ ಯಾರ್ದು ಪ್ರಶ್ನೆ ಇದ್ರೆ ಕೇಳಬಹುದು ಅಥವಾ ಕಾರ್ಯಕ್ರಮನ ಮುಂದುವರ್ಸೋಣ?
ಎಸ್ ಭುವನ್ ಮುಂದೆ